ತಾಯಿ ನನ್ನ ಮನಸ್ಸಿಗೆ ಸುಧಾ ಸುಖವನ್ನು ಎರಿತಾ ಇದೆಯಾ ಅಂತ ಮಂಥರೆ ಕೇಳಿದಾಗ ಮತ್ತಿನ್ಯಾರು ಮಂಥರ ವಿನ ಪುಣ್ಯಾಂತರಾತ್ಮೆ ಅಂತ ಹೇಳಿ ಹೇಳ್ತಾಳೆ. ಚೇಚೆ ನುಡಿಯದಿರೋ ಆ ದರಿದ್ರ ಆ ಶಬ್ದವನ್ನು ಕಿವಿ ಕೇಳೋದು ಬೇಡ ಅಂದಾಗ ಹಾಗೆ ಹೇಳ್ಬೇಡ ನೀನು, ನಂದೇನು ತಪ್ಪಿದೆ ಇದರೊಳಗಡೆಗೆ ಅಂತ ಹೇಳಿ ಹೇಳ್ತಾರೆ. ಇದು ವಿಧಿಯನ್ನು ಕುವೆಂಪು ಅವರು ವಿಶೇಷವಾಗಿ ನಂಬಿ ಕರ್ಮ ಪುನರ್ಜನ್ಮ ವಿಧಿ ಕುವೆಂಪು ಅವರು ಇಡೀ ರಾಮಾಯಣದೊಳಗಡೆಗೆ ಅದ್ಭುತವಾಗಿ ಸಮೀಕರಿಸಿ ಚಿತ್ರಿಸಿದ್ದಾರೆ. ರಾಮನೂ ಕೂಡ ರಾವಣನೂ ಕೂಡ ವಿಧಿಯ ಕೈ ಒಳಗಡೆಗಿರ್ತಕ್ಕಂಥ ಕೈದುಗಳು ಮಾತ್ರ. ವಿಧಿಯ ಇಚ್ಛೆಯಂತೆ ಎಲ್ಲರೂ ನಡ್ಕೊಂಡಿದ್ದಾರೆ ಬಿಟ್ರೆ ತಮ್ಮ ಇಚ್ಛೆಯಂತೆ ನಡೆಯೋದಕ್ಕೆ ಯಾರಿಗೂ ಅದು ಅವಕಾಶ ಕೊಟ್ಟಿಲ್ಲ. ರಾಮೇಚ್ಛೆಗೂ ಅಂತೆ ರಾವಣೇಚ್ಛೆಗೂ ನಾನಿಚ್ಛೆ ಅಂತ ಹೇಳ್ತಾಳೆ ಆದಿಶಕ್ತಿ ಇದ್ರೊಳಗಡೆ ಯುದ್ಧದೊಳಗಡೆಗೆ. ರಾವಣ ಸ್ವತಂತ್ರನಲ್ಲ, ರಾಮ ನೀನು ಸ್ವತಂತ್ರನಲ್ಲ, ನೀವಿಬ್ಬರು ನನ್ನ ಅಧೀನದಲ್ಲಿದ್ದೀರಿ ಅಂತ ಹೇಳಿ ವಿಶ್ವಮಾತೆ ಈ ಕಾವ್ಯದೊಳಗಡೆಗೆ ಮಾತನಾಡ್ತಾರೆ. ಸೊ ದೇವತೆಗಳು ಕೂಡ ಮಾತನಾಡ್ತಾರೆ ಈ ಕಾವ್ಯದೊಳಗಡೆಗೆ, ಯುದ್ಧದಲ್ಲಿ ಭಾಗವಹಿಸ್ತಾರೆ. ಪಾರ್ವತಿ ಪರಮೇಶ್ವರನ ಕೈ ಹಿಡಿದು ಹೆಂಗಾದ್ರೂ ಸರಿ ನನ್ನ ಇಬ್ಬರು ಭಕ್ತರನ್ನ ನೀನು ಉಳಿಸ್ಬೇಕು ಮಾಂಗಲ್ಯವನ್ನ ಅಂತ ಪರಮೇಶ್ವರನ್ ಕೇಳ್ಕತ್ತಾಳೆ. ಒಬ್ಳು ಮಂಥರೆಯ ಮಾಂಗಲ್ಯವನ್ನು ಉಳಿಸ್ಬೇಕು, ಇನ್ನೊಂದು ಸೀತೆಯ ಮಾಂಗಲ್ಯವನ್ನು ಉಳಿಸ್ಬೇಕು ಅಂತೇಳಿ. ಅವಾಗ ನಾನು ಏನು ಮಾಡಲಿ, ವರ ಕೊಟ್ಟವಳು ನೀನೇ ರಾವಣನಿಗೆ, ಈಗ ಸೀತೆಯ ಮಾಂಗಲ್ಯ ಉಳಿಸುವಂತ ಕೇಳೋವಳು ನೀನೆ, ನಿನ್ನ ಲೀಲೆ ಏನು ನನಗೂ ಅರ್ಥವಾಗಲ್ಲ ಅಂತ ನಾನು ಯಾರು ಪರಮೇಶ್ವರ ಆಗ ಪಾರ್ವತಿಯ ಈ ಲೋಕಲೀಲೆಯನ್ನು ಭಾಳ ಚೆನ್ನಾಗಿ ಚಿತ್ರಿಸ್ತಾರೆ. ಹಾಗೆ ದೇವತಾ ಶಕ್ತಿಗಳ ಒಂದು ಅದ್ಭುತ ಸಂಯೋಜನೆ ತುದಿ ಒಳಗಡೆ ಶ್ರೀ ಸಂಪುಟ ಪೂರ್ತಿ ದರ್ಶನವೇ. ಅದು ಈ ಲೋಕ ಆ ಲೋಕ ಅಂತ ಇರೋದೇ ಇಲ್ಲ, ಅವಾಗ ಎಲ್ಲ ಏಕ ಆಗ್ಬಿಡ್ತದೆ ಅದು ಅಂತ ಒಂದು ಅದ್ಭುತ ಕಾವ್ಯ ಇದು. ಓದಬೇಕಾದ್ರೂ ಒಂದು ಸಾಧನೆ ಅಂತರಂಗದಲ್ಲಿ ಆಗದೆ ಹೋದರೆ ಸಾಧ್ಯವಿಲ್ಲ. ಯಾವುದನ್ನು ತಗೊಳ್ಳಮ್ಮ? ನೀವೇ ಇದು ಮಾಡ್ಬಿಡಿ, ನಮ್ಗೆ ಯಾವ್ದು ಬೆಸ್ಟ್ ಆಗುತ್ತೆ. ನೀವು ಯಾವ್ದಾದ್ರು ಮಧುವನದ್ದು ಹೇಳಿ, ಏನಾದ್ರೂ ಹೇಳಿ. ಅಮೃತತ್ವದ ಒಂದು ವಿಷಯದಲ್ಲಿ ಒಬ್ಬ ಸೈನಿಕ ವಹ್ನಿ ರಾಮನ್ ಜೊತೆ ಮಾತನಾಡ್ತಾನೆ, ಅದನ್ನು ತಗೊಳ್ತೀನಿ. ಯಾಕಂದ್ರೆ ತುಂಬಾ ದೊಡ್ಡ ಸಾಧಕರು ನೀವು. ಮೈಕ್ ಒಂಚೂರು ಮೇಲೆ ಇಟ್ಕೊಳ್ಳಿ, ಅಂದ್ರೆ ಬಗ್ಗದಾಗ ಕೇಳಿಸುತ್ತಲ್ಲ ಅದೇ ತರ ಕೇಳಿ. ಹಲೋ, ಇಲ್ಲಾಂದ್ರೆ ರಾವಣ ತಾಯಿ ಜಗದಂಬೆಯೊಂದಿಗೆ ಮಾತನಾಡ್ತಾನೆ. ಸ್ವಪ್ನ ಸಿದ್ಧಿ ಅಂತ ರಾವಣನ ದಶಾನನ ಸ್ವಪ್ನ ಸಿದ್ಧಿ ಅಂತ ಒಂದು ಸಂಚಿಕೆ ಇದೆ. ಅದು ಪಾರ್ವತಿ ದರ್ಶನ ಕೊಟ್ಟು ರಾವಣನಿಗೆ ಅವನು ವರ ಕೊಡ್ತಾಳೆ. ಅವನು ಕೇಳಿದ 2 ವರ ಕೊಡ್ತಾಳೆ. ಒಂದು ಸೀತೆ ವಶವಾಗುವಂತೆ, ಇನ್ನೊಂದು ರಾಮ ಯುದ್ಧದಲ್ಲಿ ಸೋಲುವಂತೆ ನನಗೆ ವರ ಕೊಡುವಂತಾಳೆ. ತಥಾಸ್ತು ಅಂತಾಳೆ ಅವಳು. ಅದನ್ನ ವಾಚನ ಮಾಡೋಣ, ಚೆನ್ನಾಗಿದೆ. ದಶಾನನ ಸ್ವಪ್ನ ಸಿದ್ಧಿ. ಅದೇನಾಗಿರುತ್ತೆ ಅಲ್ಲಿಗೆ, ಅವನ ಪ್ರಧಾನ ಸೇನಾನಿ ಪ್ರಹಸ್ತ ಮಡಿದಿರ್ತಾನೆ, ಮಹಾಪಾರ್ಶ್ವ ಮಡಿದಿರ್ತಾನೆ, ವಿಭೀಷಣ ಲಂಕೆಯನ್ನು ಬಿಟ್ಟು ಹೋಗಿರ್ತಾನೆ, ಕುಂಭಕರ್ಣ ಮಡಿದಿರ್ತಾನೆ, ತನ್ನ 2 ಪ್ರೀತಿ ಪಾತ್ರ ಮಕ್ಕಳು ಹೋಗಿರ್ತಾರೆ. ಆ ವೇಳೆಗಾಗಲೇ ಎಲ್ಲ ಹೊರಟೋಗಿರ್ತಾರೆ ಯುದ್ಧದಲ್ಲಿ. ಇನ್ನು ನಾನು ಒಬ್ಬನೇ ಉಳಿದಿರೋದು, ನಾನು ಯುದ್ಧ ಮಾಡಲೇಬೇಕು, ನನಗೆ ನಾನೇ ಕಂಕಣವನ್ನು ಕಟ್ಕೊಳ್ಬೇಕು ಅಂತ ಅನ್ನೋ ಪರಿಸ್ಥಿತಿ ಬಂದಾಗ ತಾಯಿ ಪಾರ್ವತಿಯನ್ನು ಪ್ರಾರ್ಥಿಸಬೇಕು ಅಂತ ಹೇಳಿ ಅವನ ಅರಮನೆಯ ಶಿವದೇವಾಲಯಕ್ಕೆ ಅವನು ಪ್ರವೇಶಿಸ್ತಾನೆ. ಅಲ್ಲಿನ ಒಂದು ಸನ್ನಿವೇಶ ಚಿತ್ರಣವನ್ನು ಕುವೆಂಪು ಅವರು ಇಲ್ಲಿ ಮಾಡ್ತಾರೆ. ನಕ್ಷತ್ರ ಖಚಿತ ಮೇಕಳೆಯಾದುದೈ ವೇಳೆ, ಕೃಷ್ಣಾಂಬರ ನಿಶಿ ಚತುರ್ದಶಿಗೆ. ನಕ್ಷತ್ರ ಖಚಿತ ಮೇಕಳೆಯಾದುದೈ ವೇಳೆ, ಕೃಷ್ಣಾಂಬರ ನಿಶಿ ಚತುರ್ದಶಿಗೆ. ನಡುರಾತ್ರಿ ಶ್ರೀರಾಮ ಚಿತ್ತಪಸ್ತೇಜ ಮುರಿಪಿದ ತನ್ನ ಮೂಲಬಲ ಸಂಹೃತಿಗೆ. ಧೃತಿ ಕಲಂಕಿದ ರೋಷ ರಕ್ತಾಕ್ಷರಾತ್ರಿಂಚರೇಶ್ವರಂ. ಹೇಳ್ತಾಯಿ ಓ ವಾಗದಿಷ್ಟಾದ್ರಿ, ಹೇಳ್ತಾಯಿ ಓ ವಾಗದಿಷ್ಟಾತ್ರಿ, ತೊಡಗಿಹನದೇನಂ ಮಹತ್ಪೂಜೆಯಂ ಶರ್ವ ಮಂದಿರದೊಳೆ ಕಾಂಗಿ ರಾವಣನ್. ತಾಯಿ ತೊಡಗಿಹನ್ ಅದೇನಂ ಪೂಜೆಯೋಳ್.
ಹೇಳ್ತಾಯಿ ಏಕಾಂಗಿ ರಾವಣನ್. ಅಮಾವಾಸ್ಯೆ ಕ್ಷುದ್ರ ಶಕ್ತಿಗಳನ್ನು ಪೂಜೆ ಮಾಡುವಂಥ ತಾಂತ್ರಿಕರಿಗೆ ಅದು ವಿಶೇಷ. ರಾವಣನು ಕೂಡ ಒಬ್ಬ ತಾಂತ್ರಿಕ. ಆ ರಾತ್ರಿ ವಿಶೇಷವಾಗಿ ಶಕ್ತಿಗಳನ್ನು ಆವಾಹನೆ ಮಾಡಬೇಕು ಅಂಥೇಳಿ ಶೈವ ಮಂದಿರದೊಳಗಡೆಗೆ ಪೂಜೆಯಲ್ಲಿ ತೊಡಗಿದ್ದಾನೆ. ಜ್ಞಾನಾದಿ ದೇವಿನಿ ವಿಜ್ಞಾನ ನೇತ್ರಿ ಹೊರನೊನ್ನಿಯಂದಲ್ಲದಂತಶ್ಚಕ್ಷುತಾಂ ಕಾಣ್ಬ ಲೌಕಿಕಾತೀಹ ಮಹಾಂತ್ಯ ಸತ್ಯಂಗಳಂ ತೋರೆನಗೆ ದೇವಿ. ದೇವಿ ತೋರೆನಗೆ ವಿಶ್ವಾಂತರಾತ್ಮೆ ಸ್ಥೂಲಮಂ ಸೂಕ್ಷ್ಮಮಂ ಕೋಶ ಕೋಶಗಳಿತಿರ ಕಾಲಮಂ ದೇಶಮಂ ತೋರೆನಗೆ ತಾಯಿ. ಲೌಕಿಕಾತೀತಮಃ ನಿತ್ಯ ಸತ್ಯಂಗಳಂ ತೋರೆನಗೆ ತಾಯಿ. ಕುವೆಂಪು ಕೇಳ್ತಾ ಇದ್ದಾರೆ ಇದನ್ನ, ರಾವಣ ಕೇಳ್ತಾ ಇಲ್ಲ. ಏನ್ ಕೇಳ್ತಾ ಇದ್ದಾರೆ? ವಾಗದಿಷ್ಟಾತ್ರಿ ಸರಸ್ವತಿ, ಏನು ರಾವಣ ಕೇಳಿದ್ದು ನನಗೆ ಹೇಳು. ಯಾಕೆ ಅಂದರೆ ನೀನು ವಿಜ್ಞಾನ ನೇತ್ರಿ. ಸರಸ್ವತಿಗೆ ಗೊತ್ತಿಲ್ಲದೆ ಇರುವಂಥದ್ದು ಏನಿದೆ? ಮಾತಿನ ಅಧಿದೇವತೆ ನೀನು. ಹೇಗೆ ಹೇಳಬೇಕು ಅನ್ನೋದು, ಏನನ್ನ ಹೇಳಬೇಕು ಅನ್ನೋದು ಎರಡೂ ದರ್ಶನ ನಿನಗೆ ಆಗಿದೆ ತಾಯಿ. ನನಗದನ್ನು ಹೇಳಮ್ಮ. ಹೊರನೊನ್ನಿಯೊಂದಲ್ಲದಂತಶ್ಚಕ್ಷುತಾಂ ಕಾಣ್ಬ ಲೌಕಿಕಾತೀತಮಃ ನಿತ್ಯ ಸತ್ಯಂಗಳಂ ತೋರೆನಗೆ. ಅನ್ನಮಯದ ಕಣ್ಣಿನಲ್ಲಿ, ಸಾಮಾನ್ಯ ಕಣ್ಣಿನಲ್ಲಿ ನೋಡಲಿಕ್ಕೆ ಸಾಧ್ಯವಿಲ್ಲದೆ ಇರೋಂಥ ಸೂಕ್ಷ್ಮ ದರ್ಶನವನ್ನ, ತತ್ವದರ್ಶನವನ್ನ, ಸೂಕ್ಷ್ಮ ಪೃಥ್ವೀ ತತ್ವವನ್ನ ನೀನು ನೋಡುವಂಥ ಕಣ್ಣುಳ್ಳವಳು ತಾಯಿ. ಅಂತಶ್ಚಕ್ಷುವಿನಿಂದ ನನಗೆ ನೀನು ತೋರಿಸ್ಬೇಕು ತಾಯಿ. ಅಂತಶ್ಚಕ್ಷುವಿನಿಂದ ಮಾತ್ರ ನೋಡಬಹುದಾದಂಥ ದರ್ಶನವನ್ನ ನನಗೆ ನೀನು ತೋರಿಸಿದ್ರೆ ನಾನು ವಾಚಕರಿಗೆ ಹೇಳಲಿಕ್ಕೆ ಸಾಧ್ಯವಾಗುತ್ತಮ್ಮ. ತೋರನಗೆ ದೇವಿ ವಿಶ್ವಾಂತರಾತ್ಮೆ ಸ್ಥೂಲಮಂ ಸೂಕ್ಷ್ಮಮಂ ತೋರೆನಗೆ ಕೋಶ ಕೋಶಗಳಿತರ ಕಾರಣಮಂ ತೋರೆನಗೆ ತಾಯಿ. ಬಹುತೇಕ ಸಾಧಕರು ಅಲ್ಲಿವರೆಗೂ ಹೋಗ್ತಾರೆ. ನಮಗೆಲ್ಲ ಅನ್ನಮಯ ಗೊತ್ತು, ನಾನು ನಿಮಗೆ ಕಾಣ್ತಾ ಇದ್ದೀನಿ, ನೀವೆಲ್ಲ ನನಗೆ ಕಾಣ್ತಾ ಇದ್ದೀರಿ, ಪರಿಚಯ ಇದೆ ನನಗೆ. ಆದರೆ ಸ್ವಲ್ಪ ಮಟ್ಟಿಗೆ ನಮಗೆ ಒಳಗೆ ಕನಸಿನ ಲೋಕವೂ ಗೊತ್ತು, ನಮಗೆ ಪ್ರಾಣದ ಲೋಕವೂ ಗೊತ್ತು, ನಮಗೆ ಸ್ವಲ್ಪ ಮಟ್ಟಿಗೆ ಮನಸ್ಸಿನ ಲೋಕವೂ ಗೊತ್ತು ನಮಗೆ. ಆದರೆ ಸುಷುಪ್ತಿ ಅನ್ನೋದು ಸುಲಭ ಅಲ್ಲ, ಅದು ನಮಗದರ ದರ್ಶನ ಇಲ್ಲ. ಅದು ಧ್ಯಾನ ಮಾಡೋರಿಗೆ ದೊಡ್ಡ ಪ್ರಾಬ್ಲಮ್ ಆಗಿರೋದು ಅಲ್ಲೇನೆ. ಅಲ್ಲಿವರೆಗೂ ಹೋಗ್ತಾರೆ, ಅಲ್ಲಿಂದ ಮುಂದಕ್ಕೆ ಹೋಗ್ಲಿಕ್ಕೆ ಆಗೋದಿಲ್ಲ. ತೂಕಡಿಸಿ ಬಿದ್ದೋಗ್ಬಿಡ್ತಾರೆ ಅಥವಾ ಈಚೆಗೆ ಬಂದ್ಬಿಡ್ತಾರೆ ಅವರು. ಯಾಕಂದ್ರೆ ಅದು ಒಳಗಿನ ಅಂತಶ್ಚಕ್ಷುವಿಗೆ ಮಾತ್ರ ತೋರಲ್ಪಡುವಂಥದ್ದು. ಅದು ಭಗವತಿಯ ತಾಯಿ ಸರಸ್ವತಿಯ ಕೃಪೆ ಇದ್ದರೆ ಮಾತ್ರ, ವಿಜ್ಞಾನದ ಬುದ್ಧಿ ಇದ್ದರೆ ಮಾತ್ರ ವೇದ್ಯವಾಗುವಂಥದ್ದು. ನಾನು ಭೌತವಿಜ್ಞಾನದ ಉಪನ್ಯಾಸಕನಾಗಿರೋದ್ರಿಂದ, ವಿಜ್ಞಾನವನ್ನು ತಕ್ಕ ಮಟ್ಟಿಗೆ ಅಧ್ಯಯನ ಮಾಡ್ಕೊಂಡಿರೋದ್ರಿಂದ ನನಗನ್ಸೋದೇನೆಂದರೆ, ಯಾರು ವಿಜ್ಞಾನವನ್ನು ಓದ್ಕೋತಾರೋ ಅವರು ಸೂಕ್ಷ್ಮ ದರ್ಶನ ಸಾಮರ್ಥ್ಯವನ್ನು ಪಡ್ಕೊಳ್ತಾರೆ. ಎಲ್ಲರಿಗೂ ಇದೆ ಅದು, ಬರೀ ವಿಜ್ಞಾನ ಓದೋರಿಗೆ ಮಾತ್ರ ಅಂತ ಅಲ್ಲ. ಮಾನವನ ಮನಸ್ಸಿಗೆ ಸೂಕ್ಷ್ಮ ದರ್ಶನ ಸಾಮರ್ಥ್ಯವೂ ಉಂಟು, ದೂರದರ್ಶನ ಸಾಮರ್ಥ್ಯವೂ ಉಂಟು. ಆದರೆ ಯಾರಿಗೆ ಆ ಮನಸ್ಸನ್ನು ಹಾಗೆ ಬಳಸಲಿಕ್ಕೆ ಗೊತ್ತಿದೆ ಅವರು ಮಾತ್ರ ಅದನ್ನು ಬಳಸ್ಕೊಳ್ಳಲ್ಬಲ್ಲ. ಈಗ ಮನೆ ಮುಂದೆ ಕಾರ್ ಇದೆ, ಯಾರು ಓಡಿಸ್ತಾರೆ? ಡ್ರೈವಿಂಗ್ ಬರೋರು ಓಡಿಸ್ತಾರೆ. ಹಾಗೆ ಮನಸ್ಸೆಲ್ರಿಗೂ ಇದೆ, ಅದು ಕಾರೇ. ಅದು ಎಲ್ಲಿಗೆ ಬೇಕಾದ್ರೂ ಓಡಿಸ್ಬೋದು ನೀವು ಅದನ್ನು. ಆತ್ಮದವರೆಗೂ ಹೋಗಿ ಪರಮಾತ್ಮನ ನೋಡ್ಕೊಂಡೇ ಬರ್ಬೋದು. ಅದೇ ಡ್ರೈವಿಂಗ್ ಬರಬೇಕಲ್ಲ, ಅದು ಒಳಗಡೆಗೆ ಇದೆ. ಅದು ವಿಜ್ಞಾನ. ಅದು ಅದಕ್ಕೆ ವಿಜ್ಞಾನ ಅನ್ನೋದು ಅಧ್ಯಾತ್ಮ ಸಾಧಕರಿಗೆ ತಾಂತ್ರಿಕತೆಯನ್ನು ತಂದುಕೊಡುವಂಥ ವಿಶೇಷವಾದ ಜ್ಞಾನ. ಅದು ತಂತ್ರದೊಳಗಡೆಗೆ ಮುಂದುವರಿಬೇಕು ನಾವು ಅಂದರೆ, ಸೂಕ್ಷ್ಮ ತಂತ್ರ ನಮ್ಮೊಳಗಡೆಗೆ ಏನಿದೆ ಅದನ್ನು ನಾವು ಮಾಸ್ಟರಿ ಮಾಡ್ಕೊಳ್ಬೇಕಾಗತ್ತೆ. ಅದು ಅಂತಃಕರಣ ಅಥವಾ ಚಿತ್ತ. ಚಿತ್ತದವರೆಗೆ ಹೋಗ್ಬೋದು, ವೃತ್ತಿಗಳನ್ನು ನಾವು ನಿಯಂತ್ರಿಸ್ಕೊಳ್ಬಹುದು. ಚಿತ್ತವೃತ್ತಿ ನಿರೋಧವಾದ ಮೇಲೆ ವೃತ್ತಿರಹಿತ ಚಿತ್ತದಿಂದ ಮುಂದಕ್ಕೇನು ಅನ್ನುವಂಥದ್ದೇ ನಿಜವಾದ ಸಾಧನೆ ಇರುವಂಥದ್ದು. ಯಾಕೆಂದ್ರೆ ಅಲ್ಲಿ ಮಾತಿಗೆ ಅವಕಾಶವಿಲ್ಲ. ಅಲ್ಲಿ ಯಾವ ರೂಪಕಗಳು, ಉಪಮೆಗಳು, ಲೋಕದ ಯಾವ ಈ ಸಹಾಯವು ನಮಗೆ ಸಿಗೋದಿಲ್ಲ. ಅಲ್ಲಿ ನಮಗೆ ಸಿಕ್ಕುವಂಥದ್ದು ಸೂಕ್ಷ್ಮ ತನುರೂಪದಲ್ಲಿರ್ತಕ್ಕಂಥ ದೇವತಾ ಶಕ್ತಿಗಳು ಅಥವಾ ಗುರುತತ್ವಗಳು ಅಷ್ಟೇ. ಅಲ್ಲಿ ಗುರು ನಮಗೆ ನೆರವಾಗ್ತಾನೆ.
ಸೂಕ್ಷ್ಮ ರೂಪದಲ್ಲಿ ನಮಗೋಸ್ಕರ ಕಾಯ್ತಾ ಇರ್ತಾನೆ ಅವನು. ಅಲ್ಲಿಗೆ ಬಂದರೆ ಸಾಕು ಶಿಷ್ಯ. ನಿಮಗೆ ಗೊತ್ತಿರ್ಬೋದು, ರಾಮಕೃಷ್ಣರು ಧ್ಯಾನದಲ್ಲಿ ವಿವೇಕಾನಂದರ ಮುಂದೆ ಭೂಮಿಗೆ ಬರೋದನ್ನ ಮೊದಲು ಕಾಣ್ತಾರೆ. ಇಂಥವನೊಬ್ಬ ಭೂಮಿಗೆ ಬರ್ತಾನೆ ಅಂತ. ಅವನು ಸ್ವಲ್ಪ ತಡವಾಗಿ ಬರ್ತಾನೆ ಅನ್ನೋದು ಗೊತ್ತಾಗಿ ಇವ್ರು ಕಾಯೋದಕ್ಕಾಗೋದಿಲ್ಲ. ಯಾಕಂದ್ರೆ ಇವರು ಸಂಪೂರ್ಣ ಸಿದ್ಧರಾಗಿ ಹೋಗ್ತಾರೆ, ಸ್ವಸ್ವರೂಪ ದರ್ಶನವಾಗುತ್ತೆ. ಲೋಕದ ಎಲ್ಲ ವ್ಯವಹಾರಗಳಿಂದ ನಿವೃತ್ತರಾಗಿ ತಪೋನಿರತರಾಗಿ ಊರ್ಧ್ವ ಲೋಕದೊಳಗೆ ಕಾಯ್ತಾ ಇರ್ತಕ್ಕಂಥ ವಿವೇಕಾನಂದನ ದರ್ಶಿಸ್ತಾರೆ. ಬಾರಯ್ಯ, ಇನ್ನು ಎಷ್ಟು ದಿನ ಇಲ್ಲಿ ಇರ್ತೀಯಪ್ಪ ನೀನು, ನನ್ನ ಕಾರ್ಯ ಬೇಗ ಮಾಡಬೇಕಾಗಿದೆ, ನನ್ನೆಲ್ಲ ತಪಶಕ್ತಿಯನ್ನು ನಿನಗೆ ನಾನು ಕೊಡಬೇಕಾಗಿದೆ ಅಂಥೇಳಿ ಅವ್ರು ಕರೆದು ಬಂದ ಮೇಲೆ ಅವನು ಇಳಿದು ಬಂದದ್ದು. ವಿವೇಕಾನಂದರು ಇಳಿದು ಬಂದ ಮೇಲೆ ಇವರೆಲ್ಲ ತಪಶಕ್ತಿಯನ್ನು ಧಾರೆ ಎರೆದದ್ದು. ಆಮೇಲೆ ಅವರು ವಿಶ್ವ ವಿಖ್ಯಾತರಾಗಿ ದಿಗ್ವಿಜಯವನ್ನು ಸಾಧಿಸಿ ಭೂಲೋಕದಲ್ಲಿ ಮನುಷ್ಯನ ಭವಿತವ್ಯವೇನು ಅಂತ ಅನ್ನೋದನ್ನು ಕಂಡದ್ದು. ಹಾಗಾಗಿ ಸೂಕ್ಷ್ಮದೊಳಗಡೆಗೆ ಗುರುತತ್ವ ರೂಪದಲ್ಲಿ, ತತ್ವರೂಪ ಅಂದರೆ ಸೂಕ್ಷ್ಮ ತನುರೂಪದೊಳಗಡೆಗೆ ನಮಗೆ ಗುರು ಕೈ ಜೋಡಿಸದೆ ಹೋದರೆ, ನಮಗೆ ಆಶೀರ್ವಾದ ಮಾಡದೆ ಹೋದರೆ ಮುಂದುವರಿಯೋದಿಲ್ಲ. ಅದರ ಶಿಷ್ಯನ ಶುದ್ಧಿ ಮೇಲೆ, ಶಿಷ್ಯನ ಸಿದ್ಧಿ ಮೇಲೆ ಹೋಗುತ್ತದೆ. ಅದು ಇಲ್ಲಿ ರಾವಣ ಕೇಳ್ತಾ ಇದ್ದಾನೆ ಇವಾಗ. ಯಾಕೆಂದ್ರೆ ಅವ್ರು ರಾಮನನ್ನು ತನ್ನ ಒಳಗಡೆ ಇಳಿಸ್ಕೋಬೇಕಾಗಿದೆ. ಅವನು ರಾವಣನೊಳಗಡೆಗೆ ರಾಮ ಇಳಿಯಬೇಕು ಅಂದರೆ ಅದಷ್ಟು ಸುಲಭವಲ್ಲ. ತಾಯಿ ಕೃಪೆ ಇಲ್ಲದೆ ಇದ್ರೆ ಅದು ಸಾಧ್ಯವೂ ಅಲ್ಲ, ವೇದ್ಯವೂ ಅಲ್ಲ. ಹಾಗಾಗಿ ಅವನು ತಾಯಿಯನ್ನೇ ಹಿಡಿದಿಯಾನ ಅವನು. ಯಾರು? ರಾವಣ. ಅದು ನನಗೊಂಚೂರು ತೋರಿಸುವಂತ ಇವರು ಕೇಳ್ತಿದ್ದಾರೆ. ಯಾರು? ಕುವೆಂಪು ಕೇಳ್ತಿದ್ದಾರೆ. ಕಾರಣವನಂತೆ ಕಾರಣಾತೀತ ಲೀಲಾ ಮಹೋದ್ದೇಶಮಂ ಬಲ್ಲೆ ನೀನ್ ತಾಯಿ, ವಿದ್ಯೆ ಹೇ ಅವಿದ್ಯೆ ವಿದ್ಯಾತೀತ ನೀನ್. ವಿದ್ಯೆಯೂ ಹೌದು, ಅವಿದ್ಯೆಯೂ ಹೌದು, ವಿದ್ಯಾತೀತೆಯೂ ಹೌದು. ಬಹಿರ್ಘಟನೆಯಂ ಪ್ರತಿಕೃತಿಸುವ ಲೌಕಿಕ ಚರಿತ್ರೆಯಲ್ತಿದು. ಶ್ರೀ ಕುವೆಂಪುವ ಸೃಜಿಸಿದ ಮಹಾಛಂದಸ್ಸಿನ ಮೇರುಕೃತಿ ಮೇಣ್ ಜಗದ್ಭವ್ಯ ರಾಮಾಯಣಂ. ನಿತ್ಯ ಸತ್ಯಗಳನ್ನ ಪ್ರತಿಬಿಸ್ತಕ್ಕಂಥ ಸತ್ಯಸ್ಯ ಸತ್ಯ ಕಥನ ಇದು. ಶ್ರೀ ಕುವೆಂಪುವ ಸೃಜಿಸಿದ ಜಗದ್ಭವ್ಯ ರಾಮಾಯಣ ಇದು. ಚರಿತ್ರೆಯಲ್ಲ ಇದು, ರಾವಣನ ಇತಿಹಾಸವಲ್ಲ, ರಾಮನ ಇತಿಹಾಸವಲ್ಲ, ಸೀತೆ ಕಥೆಯೂ ಅಲ್ಲ ಇದು. ರತ್ನ ಪ್ರದೀಪಮಯ ಹೇಮ ಮಂದಿರದಲ್ಲಿ, ರಾವಣನ ದೇವಸ್ಥಾನ ಅದು, ನಿಮ್ಮ ದೇವಸ್ಥಾನ ಅಲ್ಲ. ಜಗದ್ಭೀಕರನಾಗಿರ್ತಕ್ಕಂಥ ಲಂಕಾಧೀಶ ಲಂಕೇಶ್ವರನ ದೇವಸ್ಥಾನ. ರತ್ನ ಖಚಿತ, ಹೇಮ ಸುಂದರ. ಸಂಕಲ್ಪ ಸಿದ್ಧಿಗೆ ಮಹಾದುರ್ಗೆಯಂ ತಣಿಸಿ ವೈರಿ ವಿಧ್ವಂಸನ ವರಂಗಳಂ ಪಡೆಯಲ್ ಮನಂದಂದ ನಿದ್ರಮತಿ ರಾವಣನ್. ತಪಃಕೃತಿಯೊಳಿದ್ದ ರಾತ್ರಿ ಅತ್ಯಂತ ಸಂಕಲ್ಪ, ಇಚ್ಛೆ, ಪಡೆದೇ ತೀರ್ಬೇಕು ನಾನು ಅನ್ನುವಂಥ ಸಂಕಲ್ಪ. ಅದಕ್ಕಾಗಿ ಸಿದ್ಧನಾಗಿ ತಾಂತ್ರಿಕನಾಗಿ ತಾಯಿ ಜಗದಂಬೆಯನ್ನ, ಮಹಾದುರ್ಗೆಯನ್ನ ಆವಾಹಿಸಬೇಕು ಅಂತ ತಪಸ್ಸಿನಲ್ಲಿ ತೊಡಗಿದ್ದಾನೆ. ದೃಢಮತಿ ತಪಃಕೃತಿಯೊಳಿದ್ದ ದಶಾನನ. ಧವಳ ಶಿವವಕ್ಷವೇದಿಯನೇರಿ ಜೋಲ್ವಜಿಹ್ವೆಯ ಶ್ರೋಣಿತ ಸ್ರೋತಮಂ ಕಾರಿ. ರುಂಡಮಾಲಾಬೀಳ ಕಂಠಾವಸಂತದಿಂ ನರಕರ ಸ್ತೋಮ ವಿರಚಿತ ಕಟಿಯ ವಸ್ತ್ರದಿಂ ಬಹುಬಾಹು ಭೀಕರಾಯುಧ ಪಾಣಿ. ದಿಗ್ವ್ಯಸ್ತ ಕಾಳೋಗ್ರವೇಣಿ ತ್ರಿನೇತ್ರೆ ಜಗನ್ಮಾತೆ. ಮಾಯೆ ಮೇಣ್ ಪ್ರಕೃತಿ ಮೇಣ್ ಶಕ್ತಿ ಮೇಣ್ ಲೀಲೆ. ಸೃಷ್ಟಿ ಸ್ಥಿತಿ ಪ್ರಲಯಶೀಲೆ. ಕಾಳೋಗ್ರವೇಣಿ ತ್ರಿನೇತ್ರೆ ಜಗನ್ಮಾತೆ ಮಾಯೆ ಪ್ರಕೃತಿ. ಕಾಲಾತ್ಮಕೆ ದೈತ್ಯ ಪೂಜಾ ಮೂರ್ತಿ ತಾನ್ ಎಸೆದಳೈ ಮುಂದೆ. ಇದು ದಕ್ಷಿಣೇಶ್ವರದಲ್ಲಿ ಕಾಳಿಕಾ ಮಂದಿರದಲ್ಲಿ ಕಾಳಿಯ ವಿಗ್ರಹವನ್ನು ನೋಡಿ ಬಂದಂತ ಕುವೆಂಪು ಅವರು ರಚಿಸಿರುವಂಥದ್ದು ಇದು. ನೇರವಾಗಿ ಇಲ್ಲಿ ಬರುವಂಥ ವರ್ಣನೆ ಅಲ್ಲಿನ ಕಾಳಿಯ ದರ್ಶನದ ವರ್ಣನೆ ಇದು. ಯಾಕೆಂದ್ರೆ ಸ್ವಾಮಿ ಸಿದ್ದೇಶ್ವರಾನಂದರು ಅವರಿಗೆ ದೀಕ್ಷೆ ಕೊಡಿಸಿದ್ರು, ಸನ್ಯಾಸ ದೀಕ್ಷೆ. ದಕ್ಷಿಣೇಶ್ವರಕ್ಕೆ ಕರ್ಕೊಂಡು ಹೋಗಿ ಸ್ವಾಮಿ ಶಿವಾನಂದರಿಂದ ದೀಕ್ಷೆ ಕೊಡಿಸಿದ್ರು. ಸ್ವಾಮಿ ಶಿವಾನಂದರು ವಿವೇಕಾನಂದರ ನೇರ ಶಿಷ್ಯರು. ಆಗ ತಾರಿಣಿಯ ಭವತಾರಿಣಿಯನ್ನು ನೋಡಿ ಬಂದಂಥ ಕವಿ ಇಲ್ಲಿ ಆಕೆಯನ್ನ ಚಿತ್ರಿಸ್ತಾರೆ ಹೀಗೆ. ಇದನ್ನು ನಾವು ಅಲ್ಲಿಗೆ ಹೋಲಿಸ್ಕೊಂಡು ನೋಡಿದಾಗ ಈ ಚಿತ್ರಣ ಅಲ್ಲಿ ದರ್ಶನ ಇದು. ಅಂದ್ರೆ ಈ ಕವಿ ಸುಮ್ಮನೆ ರಚನೆ ಆಗಿಲ್ಲ,
ಅದಕ್ಕೆ ಬೇಕಾಗಿರುವಂಥ ಎಲ್ಲ ಶಕ್ತಿ ಪೀಠಗಳನ್ನೆಲ್ಲ ಸಂದರ್ಶನ ಮಾಡಿ ಶಕ್ತಿ ಅರ್ಜನೆ ಮಾಡಿ ಬಂದು ರಚನೆ ಮಾಡಿರುವಂಥದ್ದು. ಎಲ್ಲ ಗುರುಗಳ ಆಶೀರ್ವಾದ ಆದಮೇಲೆ ಅವರ ಒತ್ತಾಸೆ ಹಾರೈಕೆ ಸಿಕ್ಕ ಮೇಲೇ ಮಾಡಿರುವಂಥ ಕೃತಿ. ಏನು ಮಾಡ್ತಾ ಇದ್ದಾನೆ ಆ ಕಾಳಿಕಾ ಮೂರ್ತಿ ಎದುರುಗಡೆಗೆ ರಾವಣ? ವರಲೋಭಿ ಲೋಹಿತಾಂಬರ ಶೋಭಿ ರಾವಣಂ ಹೋಮ ಧೂಮಾವರಣ ನೀಲಾಭ ಕಾಳಿಕಾ ಮೂರ್ತಿಯಂ ದೃಷ್ಟಿ ನಟ್ಟಿಕ್ಷಿಸುತ್ತಿರ್ದನ್ ತನ್ನಿಷ್ಟ ದೇವತಾವಿಷ್ಕಾರದ. ತಾಂತ್ರಿಕರಿಗೆ ಅರ್ಥ ಆಗುತ್ತೆ. ಅವನು ಯಾವ ಶಕ್ತಿಗಳನ್ನ ಬೇಕು ಅಂತ ಬಯಸ್ತಾ ಇದ್ದಾನೋ ಆ ಶಕ್ತಿಗಳನ್ನ ಕೊಡ್ತಕ್ಕಂಥ ದೇವಿ ಆ ಕಣ್ಣೊಳಗಡೆಗೆ ಅಲ್ಲಿ ಮೂರ್ತಿ ರೂಪದೊಳಗಡೆ ಇರೋವಂಥ ಕಾಳಿಕಾ ವಿಗ್ರಹದೊಳಗಡೆಗೆ ಅವನಿಗೆ ಮಾತ್ರ ಕಾಣ್ತಾ ಇರ್ತದೆ. ತನ್ನಿಷ್ಟ ದೇವತಾವಿಷ್ಕಾರ ಅಂದ್ರೆ ಅದೇನೇ ಇಲ್ಲಿ. ಅವನವನ ಹೃದಯದೊಳಗಡೆಗೆ ಯಾವ ಮಟ್ಟಕ್ಕೆ ಅವನ ಶುದ್ಧಿ ಮತ್ತು ಸಿದ್ಧಿಗಳಿದೆಯೋ ಅದಕ್ಕೆ ಅನುಗುಣವಾಗಿ ದೇವತಾವಿಷ್ಕಾರ ಆಗುತ್ತೆ. ನೀವು ಯಾವ ದೇವರನ್ನು ಬೇಕಾದರೂ ಪೂಜಿಸ್ಬೋದು. ರಾಘವೇಂದ್ರನ ಪೂಜನೆ ಮಾಡಿದ್ರೆ ರಾಘವೇಂದ್ರೇ ಅವತರಿಸಬೇಕು, ಬೇರೆ ಯಾರು ಬರೋಕ್ಕಾಗಲ್ಲ. ರಾಮನ ಪೂಜೆ ಮಾಡಿದ್ರೆ ರಾಮನೇ ಅವತರಿಸಬೇಕು, ಬೇರೆ ಯಾರು ಅಲ್ಲಿ ಬರೋಕ್ಕೆ ಅವಕಾಶ ಆಗಲ್ಲ. ರಾಮನ ಜಾಗದಲ್ಲಿ ಕೃಷ್ಣ ಬರಬೇಕು ಅಂದರೆ ಕೃಷ್ಣನ ರೂಪದಲ್ಲೇ ಅವತಾರ ಆಗಬೇಕಲ್ಲ. ನೀವು ಏನನ್ನು ಬಯಸ್ತೀರಿ, ನಿಮ್ಮ ಸಾಧನೆ ಹೇಗಿರುತ್ತೆ, ಅದು ಅವರಿಗೆ ತೃಪ್ತಿ ಆದಾಗ ಆ ದೇವತೆಗಳು ಅವತರಿಸ್ತಾರೆ ನಿಮ್ಮ ಒಳಗಡೆಗೆ. ಹಾಗೆ ಇವನು ಅವತಾರ ಕೇಳ್ತಾ ಇರುವಂಥದ್ದು ಆ ಕಾಳಿಕಾ ಶಕ್ತಿಯನ್ನ ನನ್ನೊಳಗಡೆಗೆ ಬರಬೇಕು ತಾಯಿ. ಸೃಷ್ಟಿ ನಿಂದುದು ಉತ್ಕಂಠ ಭೀತಿಯಿಂದ ಅಸುರ ದೃಷ್ಟಿಗ್ರಹಂ ಬಡಿದಂತೆ. ಇಡೀ ಸೃಷ್ಟಿ ದುಷ್ಟ ಈ ರಾವಣನ ದೃಷ್ಟಿಗ್ರಹ ಬಡಿದಿದೆಯೋ ಅನ್ನೋ ಹಾಗೆ ಸ್ತಬ್ಧವಾಗಿದೆಯಂತೆ. ಒಂದು ಸಣ್ಣ ಅಲುಗಾಟವೂ ಇಲ್ಲ ದೇವಮಂದಿರದೊಳಗಡೆಗೆ. ದೃಷ್ಟಿ ಬಡಿದಿದೆ ರಾವಣಂದು ಅನ್ನೋ ಹಾಗೆ ಇಡೀ ದೇವಮಂದಿರ ಸ್ತಬ್ಧವಾಗಿ ಹೋಗಿದೆ. ಕುವೆಂಪು ನೋಡ್ತಾ ಇದ್ದಾರೆ, ನಮಗೆ ನೋಡಿಸ್ತಾ ಇದ್ದಾರೆ. ದೈತ್ಯ ಭಕ್ತನ ಭೀಷ್ಮ ಭಕ್ತಿಗೆ ಜಗತ್ತಿನ ಜನನಿ ತನ್ನ ಅಚಿತ್ತಾಟಸ್ಥ್ಯಮಂ ತೊರೆದು ಗೋಚರಿಸಲೆಳಸುತ್ತಿರೆ. ಚಿದ್ರೂಪದಿಂ ಗೋಚರಿಸಲೆಳಸುತ್ತಿರೆ. ಪ್ರಕಟವಾಗಬೇಕು. ಬನ್ನಿ. ದೇವಗಣ ಒದರಿದುದು ತಾಯಿ ಬೇಡ ತಾಳ್ತಾಯಿ, ಬೇಡ ತಾಳ್ತಾಯಿ, ಬೇಡ ತಾಳ್ತಾಯಿ. ಊರ್ಧ್ವಲೋಕ ದೇವತಾ ಶಕ್ತಿಗಳು ಆಕೆಯನ್ನ ಕೇಳ್ತೇವೆ, ದಯವಿಟ್ಟು ಪ್ರಕಟ ಆಗ್ಬೇಡಮ್ಮ. ಯಾಕೆ? ನೀನಿಂದು ಮೈದೋರಲಿ ಭುವನ ಭೀಕರಂ ಕೇಳುವನು ವರಂಗಳಂ ತಾಯಿ. ಧರ್ಮದ ಕ್ಷಯಕ್ಕೆ ವರಂಗಳಂ ಕೇಳುವನು ತಾಯಿ. ತಾಳ್ತಾಯಿ ಹೊಸ್ತಿಲೋಳ್ ನಿಂದವಳಂತೆ ಚಿತ್ತು ಅಚಿತ್ತುಗಳ್ ಎಡೆಯೋಳ್ ಇರ್ಬಗೆಯೋಳ್ ಆ ದೇವಿ. ಚಿತ್ ಅಚಿತ್ ಒಂದು ವ್ಯಕ್ತ, ಇನ್ನೊಂದು ಅವ್ಯಕ್ತ. ಆ ವ್ಯಕ್ತಾವ್ಯಕ್ತಗಳ ನಡುವೆ ಪ್ರಕಟವಾಗೋದೋ ಬೇಡವೋ ಅನ್ನೋ ಹಾಗೆ ತಾಯಿ ನಿಂದು ಒಂದೆರಡು ಕ್ಷಣ ತಡಲ್ಲಂತೆ. ಈ ಕಡೆ ದೇವತೆಗಳ ಮಾತು ಕೇಳಬೇಕಾ, ಈ ಕಡೆ ಅಸುರ ಭಕ್ತನ ಮಾತು ಕೇಳಬೇಕಾ? ಚಿತ್ತೊಳಗಡೆಗೆ ಪ್ರಕಟವಾದರೆ ಅವನೇನು ಬೇಕೋ ಅದು ಕೊಡಲೇಬೇಕಾಗುತ್ತದೆ. ಯಾಕಂದರೆ ಅವನು ಕೇಳಿದ್ದನಿಲ್ಲ ಅನ್ನೋ ಹಾಗಿಲ್ಲ. ಅದು ಅವನ ಶಕ್ತಿ, ರಾವಣನ ಶಕ್ತಿ, ತಪಶಕ್ತಿ. ಅವನು ಕೇಳಿದ್ದನ್ನು ಕೊಡಬೇಕಷ್ಟೆ. ಕೇಳಿದ್ದು ಕೊಟ್ಟ ಮೇಲೆ ಅದನ್ನು ಎದುರಿಸ್ಬೇಕಲ್ಲ ಲೋಕ. ಮುಂದೆ ಅದು ಕಷ್ಟ ಆಗುತ್ತಮ್ಮ ಒಂದು ಸ್ವಲ್ಪ ಅಂದಾಗ ತಡೀತಾಳೆ. ಅದೇನು ಸುಮ್ಮನೆ ಅವ್ರು ಕೇಳಲಿಲ್ಲ. ಗಂಗಾಮೃತಾರ್ಘ್ಯ ಪಾದ್ಯಂಗಳಂ ತಾಯ ಎರಗಿ ದೇವಗಣ ಒದರಿದುದು ತಾಳ್ತಾಯಿ, ತಾಳ್ತಾಯಿ, ತಾಳ್ತಾಯಿ. ಕಾಲ್ವಿಡಿದ ದೇವರ್ಗಳಿಗೆ ಸಮಾಧಾನಮಂ ಹೇಳಿ ಮುಗುಳು ನಗೆಯಿಂದ ದೇವಿ ಮನೋಗೋಚರಮೆನಲ್ ಸೂಚಿಸುತ್ತಿರಲ್. ಮನೋಗೋಚರಮೆನಲ್ ಸೂಚಿಸುತ್ತಿರಲ್. ತಾಯಿ ತಡೆದುದಕ್ಕೆ ಕಡುಮುಳಿದು ತುಡುಕಿದನು ಕಡುಗಮಂ. ರಾವಣನ್ ತುಡುಕಿದನ್ ಕಡುಗಮಂ. ಖಡ್ಗ ತೆಗೆದು ಬಿಡ್ತಾನೆ. ಯಾಕೆ ಬರಲಿಲ್ಲ ತಾಯಿ ನೀನು? ತಡೆಯುತಿ ಹೇಕೆ ತಾಯಿ ಭಕ್ತನ ಧೃತಿ ಪರೀಕ್ಷೆಗೆ.
ಯಾಕಮ್ಮ ನನ್ನನ್ನು ಇನ್ನೂ ನೀನು ಪರೀಕ್ಷೆ ಮಾಡ್ತಾ ಇದ್ದೀಯಾ, ಭಕ್ತಿಯನ್ನ ಪರೀಕ್ಷೆ ಮಾಡ್ತಾ ಇದೆಯಾ? ಇದಕ್ಕೋ ಹೂ ಹಣ್ಣು ಬಲಿ ನಿನಗೆ ಸಾಲದಿರೆ, ಇದೋ ನೋಡು ಒಂದು ಉರುಳಲ್ ಆ ಎಡೆಯೇ ಮತ್ತೆ ಮೂಡುವ 10 ತಲೆಗಳವರೆಗೆ ನನಗಿರ್ಪುದು ಆಯುಶ್ರೀ ತಾಯಿ. ಇದಕ್ಕೋ ಕೊಳ್ಳ್ 10 ತಲೆಗಳಿದಾವೆ, ಒಂದಾದ್ಮೇಲೆ ಒಂದು ಕತ್ತರಿಸಿ ನಿನ್ನ ಪಾದಕ್ಕಿಡ್ತೇನೆ. ಈ ಹೂ ಹಣ್ಣು ಬಲಿ ನಿನಗೆ ಸಾಕಾಗ್ಲಿಲ್ಲ ಅಂದ್ರೆ ನನ್ನ ಶಿರವನ್ನೇ ಅರ್ಪಿಸ್ತೀನಿ ತಾಯಿ. ನಿವೇದಿಸುವೆನಿದೆ ಕೊಳ್ಳ್ ತಾಯಿ ಅಂದ ತಕ್ಷಣವೇ ದೇವ ಮಂದಿರ ವಿಕಂಪಿಸಿದುದು ದೇವ ಮಂದಿರಂ ಶಿಲಾ ಶರೀರಂ ವಿಕಂಪಿಸಿತು ಶಿವ ಮಂದಿರಂ ತಟಿದ್ರೋಚಿಮಯ ವೀಚಿಮಯ ಸಾಗರಂ ಮೇರೆ ಇಲ್ಲದ ಮಹಾದೂರದಿಂ ಮೇಲ್ವಾಯ್ದುದು ರುಂದ್ರ ದರ್ಶನಕ್ಕೆ ಚೇತನಂಗೆಟ್ಟು ಉರುಳಿದನ್ ರಾವಣನ್. ರುಂದ್ರ ದರ್ಶನಕ್ಕೆ ಚೇತನಂಗೆಟ್ಟು ಉರುಳಿದನ್ ರಾವಣನ್. ಅದ್ಭುತ ಸಮಾಧಿಗ ಸ್ವಾಪ್ನಿಕ ಮನೋಮಯಕ್ಕೆ, ಆ ಸ್ವಾಪ್ನಿಕ ಮನೋಮಯಕ್ಕೆ ಉರುಳಿದನ್ ರಾವಣನ್. ಇದು ನಾನಾಗಲೇ ಹೇಳಿದ ಸುಷುಪ್ತಿ ಮತ್ತು ಸ್ವಪ್ನ, ಈ ಎರಡೂ ಅವಸ್ಥೆಗಳ ನಡುವಿನ ಒಂದು ಅವಸ್ಥೆ. ಅಲ್ಲಿ ನಮ್ಗೆ ಏನಾಗುತ್ತೆ ಅನ್ನೋದು ಗೋಚರವಲ್ಲ. ಯಾಕೆ ಅಂತಂದ್ರೆ ಇಂದ್ರಿಯಗಳಿಲ್ಲ ಅಲ್ಲಿ. ನಮ್ಮ ಬಹಿರಂಗದ ಯಾವ ಬುದ್ಧಿ ಮನಸ್ಸು ಚಿತ್ತ ಇತ್ಯಾದಿಗಳಲ್ಲಿ ಇರೋದಿಲ್ಲ. ಅವು ಲೈವ್ ಆಗಿಬಿಡ್ತವೆ ಅಥವಾ ಲೀನವಾಗ್ತವೆ. ಅವು ಅವಸ್ಥೆ ಒಳಗಡೆಗೆ 3 ನಮಗೆಲ್ಲ ಗೊತ್ತಿದೆ: ಜಾಗೃತ, ಸ್ವಪ್ನ, ಸುಷುಪ್ತಿ. ಜಾಗೃತದಲ್ಲಿ ನಮಗೆ ಶರೀರ ಇಂದ್ರಿಯಗಳೆಲ್ಲ ಇದ್ದಾವೆ, ನಮ್ಗೆ ಅದು ಚೆನ್ನಾಗಿ ಅನುಭವನೂ ಇದೆ. ಸ್ವಪ್ನದೊಳಗಡೆಗೂ ನಮಗೆ ಶರೀರ ಇದೆ, ಸೂಕ್ಷ್ಮ ಶರೀರ ಇದೆ. ಈ ಶರೀರ ಇರೋದಿಲ್ಲ, ಈ ಕೈಕಾಲುಗಳಿರೋದಿಲ್ಲ, ಸೂಕ್ಷ್ಮ ಶರೀರ ಇರ್ತದಲ್ಲಿ, ಸೂಕ್ಷ್ಮತನು ಇರ್ತದಲ್ಲಿ. ನಮ್ಮೆಲ್ಲ ಕನಸುಗಳು ನಡೆಯೋದಲ್ಲೇನೆ. ಅಲ್ಲೂ ಟೈಮ್ ಉಂಟು, ಅಲ್ಲೂ ಸ್ಪೇಸ್ ಉಂಟು, ಅಲ್ಲೂ ನಾವೆಲ್ಲ ಹಾರಾಡ್ತೀವಿ, ಓಡಾಡ್ತೀವಿ, ಅಲ್ಲೆಲ್ಲ ಮಾತುಕತೆ ನಡೆಸ್ತೀವಿ ನಾವು. ಆದರೆ ಜಾಗ್ರತೆಗೆ ಬಂದಾಗ ಅದನ್ನೆಲ್ಲ ಮರ್ತು ಬಿಡ್ತೀವಿ ನಾವು. ಅದು ಹೇಳೋಕ್ಕಾಗಲ್ಲ. ಯಾಕೆ ಅಂತ ಅಂದರೆ ಅಲ್ಲಿದೆ ಬೇರೆ ಅನುಭವ. ಜೀವ ಮಾತ್ರ ಒಂದೇ. ಅಲ್ಲಿರೋ ಜೀವವೇ ಇಲ್ಲೂ, ಇಲ್ಲಿರೋ ಜೀವವೇ ಅಲ್ಲೂ ಇರ್ತದೆ. ಆ ಸೂಕ್ಷ್ಮ ಶರೀರವು ಲೈವ್ ಆದಾಗ ಸುಷುಪ್ತಿ ಅನ್ನೋದು ಪ್ರಾಪ್ತಿಯಾಗುತ್ತೆ. ಅಲ್ಲಿ ಯಾವ ನಾಮರೂಪಗಳು ಇರೋದಿಲ್ಲ, ಕಾಲದೇಶಗಳು ಅಲ್ಲಿ ಇರೋದಿಲ್ಲ. ಎಲ್ಲ ಇಂದ್ರಿಯಗಳು ಅಲ್ಲಿ ಲೈವ್ ಹೋಗ್ತವೆ ಆತ್ಮದಲ್ಲಿ. ಅದನ್ನು ನಾವು ಸುಷುಪ್ತಿ ಅಂತ ಕರಿತೀವಿ. ಅದಕ್ಕೆ ಪ್ರಾಜ್ಞಾ ಅನ್ನೋ ಅವಸ್ಥೆ ಅಂತ ಹೇಳ್ತಾರೆ. ಸೊ ಪ್ರಾಜ್ಞಾವಸ್ಥೆ ಒಳಗಡೆಗೆ ನಮಗೆ ಎಲ್ಲ ದರ್ಶನವೂ ಆಗುತ್ತೆ, ಎಲ್ಲ ಅನುಭವವೂ ಆಗುತ್ತೆ. ಆದರೆ ಜಾಗೃತಿಗೆ ಬಂದಾಗ ಅದನ್ನು ಹೇಳಲಿಕ್ಕೆ ಸಾಧ್ಯವಿಲ್ಲ. ಯಾಕೆ ಅಂದರೆ ಆ ನಾನು ಅನ್ನೋವಂಥದ್ದು ಈ ಸುಷುಪ್ತಿ ಒಳಗಡೆಗೆ ಇರೋದಿಲ್ಲ. ಅಲ್ಲಿ ಆ ನಾನು ಅನ್ನುವಂಥ ಅಹಂ ಲೀನವಾಗಿ ಹೋಗಿರ್ತದೆ. ಆ ಅವಸ್ಥೆಗೆ ರಾವಣ ಈಗ ಉರುಳಿದಾನೆ. ಅಲ್ಲಿ ಮುಂದೆ ನಡೆಯುವಂಥದ್ದು ತಾಯಿ ಆದಿಶಕ್ತಿಗೂ ಆ ಸ್ವಾಪ್ನಿಕ ಮನೋಮಯದಲ್ಲಿರ್ತಕ್ಕಂಥ ರಾವಣನಿಗೂ ನಡುವೆ ನಡೀತಕ್ಕಂಥ ಸಂವಾದ ರೂಪ. ಅದಾರಲ್ಲಿ ಧಾನ್ಯ ಮಾಲಿನಿ ಅದೇ ಕಿಲ್ಲಿನೀನ್ ಈ ಹಾಳುದೇ ಗುಲದಿ ಏನ್ ಗೈವೆಯಿ ಗೂಬೆಗತ್ತಲೋಳ್ ನೀನ್ ಹೋರ್ವಳೆಯೇ ಉಪ್ಪು ಗಂಟಿಕ್ಕದೀರ್ ನೀನೇನ್ ಪಿಶಾಚಿಯೇ ಪ್ರಿಯೇ ಎಂಬುದು ನಿನಗೆ ಅಪ್ರಿಯವೇ ಏನ್ ಭ್ರಾಂತಿ ನಿನಗೆ ನಿನ್ನ ಚಿತೆಯೋಳ್ ಉರುಪಿದೋಲ್ ಕನಸಾದುದು ಈ ನನ್ನ ಜಾಗೃತಕ್ಕೆ ಬಪ್ಪ ಮುನ್ನ ನಾನಿನ್ನ ನಿಷ್ಠುರ ಸ್ವಪ್ನ ಪ್ರಪಂಚದೋಳ್ ಇದಾವುದು ಈ ಸೀಮೆ ಲಂಕೆ ಅಲ್ತಲ್ತು ಇದು ಲಂಕೆ ಅಲ್ತು ಕನಕ ಲಂಕೆಯೊಳೆಲ್ಲಿ ಈ ಶಿಥಿಲ ನಿಶೀತಿನೆಯ ಸುಪ್ತಿಮಯ ನಿಶಬ್ದ ನಿರ್ಜನತ್ವ. ಅದ್ಯಾವುದೋ ಹೊಸದೊಂದು ಲೋಕ. ಎದುರುಗಡೆ ಇರೋ ವಿಗ್ರಹ, ದೇವತಾ ವಿಗ್ರಹನ ಧಾನ್ಯ ಮಾಲಿನಿ ಅನ್ಕತಾನೆ. ಧಾನ್ಯ ಮಾಲಿನಿ ಇದೀಗ ತಾನೇ ಸುಟ್ಟು ಬಂದಿರ್ತಾನೆ, ಅವಳು ಅಂತ್ಯ ಸಂಸ್ಕಾರ ಮಾಡಿ ಬಂದಿರ್ತಾನೆ. ಯಾಕೆ ಇಲ್ಲಿ ಧಾನ್ಯ ಮಾಲಿನಿ ಇರೋದು ಲಂಕೆನಲ್ಲಿ, ಕನಕ ಲಂಕೆಯಲ್ಲಿ ಇರುವಂಥ ಧಾನ್ಯ ಮಾಲಿನಿ ಇಲ್ಲಿ ಯಾಕೆ ಕಾಣ್ತಾ ಇದ್ದಾಳೆ? ಈ ಗೂಬೆ ಕತ್ತಲಿನಲ್ಲಿ ಏನ್ ಮಾಡ್ತಾ ಇದ್ದಾಳೆ ಅವಳು? ಇದು ದೇವತಾ ವಿಗ್ರಹ, ಆದರೆ ಅವನಿಗೆ ಆಗ್ತಾ ಇರುವಂಥದ್ದು ಬೇರೆ ದರ್ಶನ. ಇದೇನಿಲ್ಲಿ ಸುಪ್ತಿಮಯ ನಿಶಬ್ದ ನಿರ್ಜನತ್ವ. ಯಾವುದು ಲೋಕ ಇದು? ಅದೇ ಕುಸಿಕ ನಿಹೆ ಮುಗಿಯೇ ನೀನೆನ್ನ ಮೇಲ್ ಮುಳಿಸೆ ನುಡಿ ಗುರುತು ಸಿಕ್ಕದೆ ನಿನಗೆ ನಾನು ಲಂಕಾಲಕ್ಷ್ಮಿ.
ಆ ಹಾಳು ಈ ಲಂಕೆ, ಹೊಸೆಯದಿರು. ನನ್ನ ಲಂಕೆ ಹಾಳಲ್ಲ, ಕನಕಮಯ. ತ್ರೈಭುವನ ಲಕ್ಷ್ಮಿ ನನ್ನ ಲಂಕಾಲಕ್ಷ್ಮಿ. ಆ ನನ್ನ ಲಂಕಾಲಕ್ಷ್ಮಿ ತ್ರೈಭುವನ ಲಕ್ಷ್ಮಿ. ಆಗ ದೇವತಾ ಸ್ವರೂಪಿ ಹೇಳ್ತಾಳೆ, ಸಕೃತಿಗಳ್ಗೆ ನಾಂ ಶ್ರೀ ರಾವಣ ಲಕ್ಷ್ಮಿ ತಿಳಿ ನಾಂ ಸ್ವಯಂ, ಪಾಪ ರುಚಿಗಳ್ಗೆ ಅಲಕ್ಷ್ಮಿನ ಅಂತಿಳಿ. ಸುಕೃತಿಗಳಿಗೆ ನಾನು ನೀನು ಹೇಳಿದಾಗೆ ಲಂಕಾಲಕ್ಷ್ಮಿ, ಆದರೆ ನೀನು ಪಾಪರುಚಿಯಾದ್ರಿಂದ, ಪಾಪಿಯಾದ್ರಿಂದ ನಿನಗೆ ನಾನು ಅಲಕ್ಷ್ಮಿ. ನೀ ಬಣ್ಣಿ ಪಾಲಂಕೆ ಮೇಣ್ಣಿ ಹೊಗಳುವ ಲಕ್ಷ್ಮಿ, ಕಳೆದ ಕನಸುಗಳಲ್ತೆ ನಿನಗೆ ರಾವಣ, ಕನದ ಕನಸುಗಳಲ್ತೆ ನಿನಗೆ. ಕಾಣೋ ಇದೋ ಮುರಿದ ಕಿರೀಟಂ, ಮಣಿಗಣಗಳು ಉರಿದುವೆ ನೋಡು, ದಾರಿದ್ರ್ಯ ಸಾಕ್ಷಿ ನೋಡು. ಮಲಿನ ನನ್ನ ಚಿನ್ನ ಚೀನಾಂಬರ ನೋಡು, ಬಳೆ ಒಡೆದ ಬೋಳು ಕೈ ನೋಡು ನೋಡು. ಶಸ್ತ್ರಕ್ಷತಂ ಶತವಿಕ್ಷತಂ ಗೈದು ನೋಡು, ಜರ್ಜರಿತ ಈ ಮೈ ನೋಡು, ನೆತ್ತರ್ಸೋರುತ್ತಿದೆ ನೋಡು, ತತ್ತರಿಸುತ್ತಿದೆ ನೋಡು ರಾವಣ ನೋಡು. ಪತನಾಭಿಮುಖಿ ಪತನಾನುಮುಖಿ ನನ್ನ ಪೊರೆವರಾರ್, ಮೊರೆ ಕೇಳ್ವರಾರ್ ನೋಡು ರಾವಣ, ನಾನ್ ಪತನಾಭಿಮುಖಿ ನೋಡು. ಕಂಗೆಟ್ಟ ಲಂಕಿಣಿ ನಿರಾಭರಣ ಹಸ್ತದಿಂ, ನಿರ್ವೀರ್ಯವದನಮಂ ಮುಚ್ಚುತ್ತ ಅಳತೊಡಗಿದಳ್ ದೇವಿ. ಲಂಕಾದಿನಾಥನ ಕಂಕಾಲಮಯೀಯಂ ಅನಾಥೆಯೋಲ್ ಆಕ್ರಂದಿಸುತ್ತಿರ್ತ ಆ ದೇವಿಯಂ ನೋಡಿ ಬಿಂಕಂ ಜುಗುಳ್ದುದು ರಾವಣಗೆ. ನನ್ನ ಲಂಕೆ, ನನ್ನ ಲಂಕಾದಿ ದೇವಿಯನ್ನ ಹೀಗೆ ಅವಮಾನಿಸ್ತಾ ಇದ್ದ. ಯಾರು ನೀನು? ಏನಂತ ತಿಳಿದಿದ್ದೀಯ ಲಂಕಿಣಿ ಅಂದರೆ? ಲಂಕಾಲಕ್ಷ್ಮಿ ಅಂದರೆ ಏನು ಹೇಳ್ತಿದ್ದೀಯಾ ನೀನು ಅಂಥೇಳಿ ಬಿಂಕ, ಸ್ವಲ್ಪ ಅಹಂಕಾರ ಅವನೊಳಗಡೆ ಜಾಗೃತವಾಗಿ ಹೇಳ್ತಾನೆ ಆ ದೇವತೆಗೆ. ನಾನ್ ಬದುಕಿದ್ದು ಸತ್ತೆ ಎಂದು ತಿಳಿ ನಿನ್ನ ನಾರ್ ಈ ಗತಿಗೆ ತಂದವರ್ ತಾಯಿ ಹೇಳು ದೇವತೆಗಳ್. ಆಳ್ಗಳ್ ನನಗೆ ಅಮರಾವತಿಯ ತೊತ್ತು ನನಗೆ ಹೇಳ್, ನಿನಗೇತಕಿ ಪಾಡು ಹೇಳು ತಾಯಿ, ನಿನಗೇತಕೆ ಈ ಪಾಡು. ನಿನ್ನಿಂದಲೆಯ ನನಗೀ ದುರ್ದಶೆ, ನಿನ್ನಿಂದಲೆಯ ನನಗೀ ದುರ್ದಶೆ. ಹೊಂದುದು ನೋಡು ಈ ಗೋಳು, ವಾನರ ಧ್ವಜಿನಿಂ ಅಯ್ಯೋ ಮಕ್ಕಳೆಲ್ಲ ಮಡಿದರು ನನಗೆ ಈ ಗತಿ. ಓಹೋ ಮರೆತಿದ್ದೆ ನಾನ್ ಏಕೋ ಸೋಜಿಗಂ, ಏನ್ ವಿಚಿತ್ರಮೋ ಇಲ್ಲಿ ಏನೇನೋ ಮೂಡುತ್ತಿದೆ, ಮನಕ್ಕೆ ಬೇಕಾದುದೇ ಮರೆಯುತ್ತಿದೆ. ಬಂದೆ ನಾನು ಇಲ್ಲಿಗೆ ಅದೇ ಉದ್ಯೋಗಮಾಗಿ ಅದೇ ಮರೆಯುತ್ತಿದೆ. ಬಂದೆ ನಾನು ನಾಳೆ ಯುದ್ಧಂ ಸಮನಿಸಿದೆ ನನಗೆ. ಕಪಿಧ್ವಜಿನಿಯೋಳ್ ತಾಯಿ ರಾಮನಂ ಗೆಲ್ವ ಸಿದ್ಧಿಗೆ ಶಿವಾಣಿಯ ಕೃಪೆಯನ್ ಪಡೆಯಲ್ಕೆ ನಾನ್ ಪೋದಪೆನ್. ಅಧೀರೆಯಲಾಗದಿರ ಲಂಕೆ, ಅಧೀರೆಯಾಗದಿರೆ ಲಂಕೆ. ನೀನ್ ನಾಳೆಯೇ ಮರಳಿ ಕಿರೀಟಿನಿ, ನೀನ್ ನಾಳೆಯೇ ಮರಳಿ ಕಿರೀಟಿನಿ, ಮರೆಯದಿರೆ ಲಂಕೆ. ಕಟುದಿಟಂ ಧನುಜೇಂದ್ರ ಅದು ಕಟುದಿಟಂ ಧನುಜೇಂದ್ರ ಅದು ಕಟುದಿಟಂ. ನಿನ್ನ ವಾಕ್ಸಿದ್ಧಿ ರಾವಣ ಅದು ಕಟುದಿಟಂ. ನಾಳೆಯ ನಿಜ. ಮತ್ತೆ ಲಂಕೆ ತನ್ನ ಮುಂದಿನ ಅವಸ್ಥೆಗೆ ಹೋಗುತ್ತೆ, ತನ್ನ ಮುಂದಿನ ಶ್ರೇಯಸ್ಸನ್ನು ಪಡೆಯುತ್ತೆ. ಅದು ನಿಜ, ನಿನ್ನ ವಾಕ್ಸಿದ್ಧಿ ನಿಜ. ಅದು ಯಾಕೆ ಅಂತ ಅಂದ್ರೆ ರಾವಣನಿಗೆ ಇವತ್ತೇ ದರ್ಶನ ಆಗುತ್ತೆ, ನಾಳೆ ಏನಾಗುತ್ತೆ, ನನ್ನ ಸಾವಾಗುತ್ತೆ. ಈ ಲಂಕೆ ರಾಮನ ಮತ್ತು ವಿಭೀಷಣನ ಕಡೆಗೆ ವರ್ಗಾವಣೆ ಆಗುತ್ತೆ. ಇಲ್ಲಿರ್ತಕ್ಕಂಥ ಎಲ್ಲ ದುಷ್ಟತೆ ಹೋಗುತ್ತೆ, ಶಿಷ್ಟತೆ ಈ ರಾವಣನ ಅಂತ್ಯವಾದ ತಕ್ಷಣವೇ ಹೋಗಿ ಶಿಷ್ಟತೆ ಅನ್ನೋದು ಸಾಮ್ರಾಜ್ಯವನ್ನು ಅಲ್ಲಿ ಮತ್ತೆ ಕಟ್ಟಲಾಗುತ್ತೆ, ಸಿಂಹಾಸನವನ್ನು ಏರ್ತದೆ ಅನ್ನುವಂಥ ದರ್ಶನ ರಾವಣನಿಗೆ ಈ ಕ್ಷಣವೇ ಆಗುತ್ತೆ. ಮುಂದೆ ಕಟುದಿಟಂ ದಿನ ನಿನ್ನ ವಾಕ್ಸಿದ್ಧಿ ಧನುಜೇಂದ್ರ. ಆಕೆ ಹೇಳ್ತಾಳೆ, ತಾಯಿ ಹೇಳ್ತಾಳೆ, ನಿಜ, ನೀನು ಹೇಳ್ತಿರೋದು ನಿಜ. ಯಾಕೆಂದ್ರೆ ನಮ್ಮಲ್ಲಿ ಅವಿದ್ಯೆ ಇದೆ, ದೇಹ ಅಂತ ತಿಳಿದಿದ್ದೀವಿ. ದೇಹ ಅಂತ ತಿಳಿದ ತಕ್ಷಣ ಏನಾಗಿದೆ, ದೇಹಕ್ಕೆ ಸಂಬಂಧ ಇರೋ ಸಂಬಂಧಗಳೆಲ್ಲ ನನ್ನವು ಅಂತ ತಿಳ್ಕೊಂಡಿದ್ದೀವಿ ನಾವು. ಆ ಸಂಬಂಧಗಳ ಪೋಷಣೆಗಾಗಿ, ಸಂಬಂಧಗಳ ತೃಪ್ತಿಗಾಗಿ ಕೆಲಸ ಮಾಡ್ತೀವಿ ನಾವು. ಇದು ಅವಿದ್ಯೆ. ಇದು
ಸಂಸಾರ. ಜ್ಞಾನ ಆದ ತಕ್ಷಣ ಏನಾಗುತ್ತೆ? ಇದು ಯಾವುದು ನಾನು ಮಾಡ್ತಾ ಇರೋದಲ್ಲ, ಇದು ಲೋಕದಲ್ಲಿ ನಡೀತಾ ಇದೆ, ಇದು ನಡೀತಾ ಇರೋದು ಪ್ರಾಣದ ಶಕ್ತಿಯಿಂದ, ನಾನು ಅಂತ ತಿಳಿದಿದ್ದೇ ಅಜ್ಞಾನ ಅನ್ನೋದು ಗೊತ್ತಾಗ್ಬಿಡುತ್ತೆ. ಗೊತ್ತಾದ ತಕ್ಷಣವೇ ಏನಾಗುತ್ತೆ? ಲೀಲೆ ನಿಂತೋಗಲ್ಲ, ಲೀಲೆ ನಡೀತಾ ಇರುತ್ತೆ, ನಾನಲ್ಲ ಅದರ ಯಜಮಾನ ಅನ್ನೋದು ಗೊತ್ತಾಗ ತಕ್ಷಣವೇ ಹಿಂದಕ್ಕೆ ಸರಿತಾನೆ, ದರ್ಶನ ಆಗುತ್ತೆ, ನಾನೂ ಕೂಡ ಒಬ್ಬ ಪಾತ್ರಧಾರಿ ಅಷ್ಟೇ ಇಲ್ಲಿ ಅಂತ. ತಕ್ಷಣವೇ ಏನಾಗುತ್ತೆ? ವಿದ್ಯೆ ಪ್ರತಿಷ್ಠಾಪನೆ ಆಗುತ್ತೆ, ಜ್ಞಾನಿ ಆಗ್ತಾನೆ, ಎಲ್ಲ ಕರ್ಮ ಮಾಡ್ತಾನೆ. ಇದಕ್ಕೆ ನಾನು ಅನ್ನೋದೊಂದು ಬಿಟ್ಟು ಇನ್ನೆಲ್ಲ ಕರ್ಮ ನಡೀತಾ ಇದೆ ಅನ್ನೋಂಥ ದರ್ಶನ ಆಗುತ್ತೆ. ಅದಾಗತ್ತೆ ಅವನಿಗೆ, ರಾವಣನಿಗೆ. ಸಿದ್ಧಿತಾನಪ್ಪಡಂ ನನ್ನ ಮಕ್ಕಳ್ ಅಕ್ಕಂಗಿಡಲ್ ಮಡೆವರೆಂದಳ್ಕು ನನಗೆ ಲಂಕೆ ಸಿಂಹಾಸನವನೇರ್ದೊಡಂ ನಾನು ಮಸಣಕ್ಕೆ ನನ್ನಂ ರಾಣಿಯಾಗಿಸುವೆಯ ರಾವಣ. ಕೊಲೆ ಸಾಕೋ, ನಿಲ್ಲಿಸೋ ಈ ಕೊಲೆಯಂ ನಿಲ್ಲಿಸೋ ರಾವಣ, ನಿಲ್ಲಿಸೋ. ಮತ್ತೆ ನಿನ್ನ ಆಸೆ ಏನು? ಇವನು ಆಕೆನ್ ಕೇಳ್ತಾನೆ, ನಿನ್ನ ಆಸೆ ಏನಮ್ಮ ಹಂಗಾದ್ರೆ? ಯುದ್ಧ ನಿಲ್ಲಿಸು ಅಂತ ಹೇಳ್ತೀಯಲ್ಲ, ಏನ್ ನಿನ್ನ ಆಸೆ? ನನ್ನ ಆಸೆ ಏನು ನೀನೇ ಹುಡುಕಿ ನೋಡು, ನಿನ್ನೊಳಗೆ ಗುಪ್ತವಾಗಿ ಚರಿಸುತ್ತಿಹುದದು ನೋಡು ರಾವಣ. ನನ್ನ ಆಸೆ ನಿನ್ನೊಳಗಡೆಗೆ ಇದೆಯಪ್ಪ, ಒಳಗಡೆ ತಿರುಗು ನೋಡು, ಅಲ್ಲಿ ನಿನ್ನೊಳಗಡೆಗೆ ನನ್ನ ಆಸೆ ಇದೆ, ಗುಪ್ತವಾಗಿ ಸಂಚರಿಸ್ತಾ ಇದೆ ನನ್ನ ಆಸೆ, ನಿನ್ನ ಸಂಕಲ್ಪವೇ ನನ್ನ ಆಸೆ, ಅಲ್ಲಿ ನೋಡು. ನನ್ನ ಆಸೆ ಏನೇ ನಿನ್ನಂತರಾತ್ಮದೋಳ್ ಸಂಚರಿಸುತ್ತಿರ್ಪುದು, ಅದನ್ನೇ ಹುಡುಕಿ ನೋಡು ರಾವಣ, ನಿನ್ನಂತರಾತ್ಮದೋಳ್ ಹುಡುಕಿ ನೋಡು, ಅದು ನನ್ನ ಆಸೆ ಏನೆಂಬುದದು ಸಂಚರಿಸುತ್ತಿದೆ ನೋಡು. ಇದನ್ನೇ ಪ್ರಾರಂಭದಲ್ಲಿ ನಾನು ಹೇಳಿದ್ದು. ಮಾನವ ಜನ್ಮಕ್ಕೆ ಬಂದ ಮೇಲೆ ಏನಕ್ಕೆ ಬಂದಿದ್ದೀವಿ ಅನ್ನುವಂಥದ್ದು ಒಳಗೆ ಇರ್ತದೆ. ನಾವು ಅದನ್ನು ಬಿಟ್ಟು ಎಲ್ಲ ನೋಡ್ಕೊಂಡು ಮಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಒಳಗಡೆ ಹೋದರೆ ನಾವು ಯಾಕೆ ಬಂದಿದ್ದೀವಿ, ಏನಕ್ಕೆ ಇಲ್ಲಿ ಈ ಜನ್ಮ ನಮಗೆ ಅಂತ ಗೊತ್ತಾಗ್ಬಿಡುತ್ತೆ. ಅದನ್ನು ಬಿಟ್ಟು ಇನ್ನೆಲ್ಲ ಮಾಡ್ತಾ ಇದ್ದೀವಲ್ಲ, ಹಾಗಾಗಿ ದುಃಖದಲ್ಲಿ ಸಂಕಟದಲ್ಲಿ ಬಿದೋಗುತ್ತೆ ಜೀವ ಅಂತ. ಈ ದರ್ಶನವನ್ನು ಅದ್ಭುತವಾಗಿ ಕುವೆಂಪು ಅವರು ಇಲ್ಲಿ ನಮಗೆ ಮುಂದಿನ ಮಾತುಗಳಲ್ಲಿ ಆ ಆದಿಶಕ್ತಿ ಈಗ ಪ್ರಕಟವಾಗ್ತಾಳೆ, ರಾವಣನಿಗೆ ತನ್ನ ನಿಜ ರೂಪದಲ್ಲಿ ಪ್ರಕಟವಾಗ್ತಾಳೆ. ರಾಮನಂ ಗೆಲ್ದು ಮೈಥಿಲಿಗೆ ಆತನಂ ಕಪ್ಪಂ ಕೊಡುವುದೆಂಬೆಯೇನ್ ತಾಯಿ ಯುದ್ಧದಲ್ಲಿ. ರಾವಣ ಇಂಥೊಂದು ಸಂಕಲ್ಪ ಮಾಡಿರ್ತಾನೆ, ಯುದ್ಧದಲ್ಲಿ ರಾಮನನ್ನು ಗೆದ್ದು ಬಿಡಬೇಕು, ಸೀತೆಗೆ ರಾಮನನ್ನ ಕಪ್ಪ ಕಾಣಿಕೆಯಾಗಿ ಒಪ್ಪಿಸಿ ತಪ್ಪನ್ನು ಕ್ಷಮಿಸುವಂತ ಕಾಲಿಗೆ ಬಿದ್ದು ಕೇಳಬೇಕು ಅನ್ನುವಂಥ ಸಂಕಲ್ಪ ಅವನು ತನ್ನ ಹೆಂಡತಿಗೆ ಹೇಳಿರ್ತಾನೆ, ಮಂಡೋದರಿಗೆ ಹೇಳಿರ್ತಾನೆ. ಯುದ್ಧದಲ್ಲಿ ರಾಮನನ್ನು ಗೆಲ್ಲಬೇಕು, ಯಾಕೆ ಅಂದರೆ ಅವನು ಚಕ್ರವರ್ತಿ, ಸೋಲಂಗಿಲ್ಲ. ಚಕ್ರವರ್ತಿ ಅಂದರೆ ಅವನ ಸೋಲಿಗೆ ಅವನು ಸಾವು ಎರಡು ಒಂದೇ. ನಾನು ಚಕ್ರವರ್ತಿ ಆದ್ದರಿಂದ ಅಹಂಕಾರ, ನಾನು ಗೆಲ್ಲಲೇಬೇಕು. ಯಾರನ್ನು ಗೆಲ್ಲಬೇಕು? ರಾಮನನ್ನೇ ಗೆಲ್ಲಬೇಕು. ಏನು ಮಾಡಬೇಕು? ತಂದು ಸೀತೆಗೆ ಒಪ್ಪಿಸಿಬಿಟ್ಟು ತಪ್ಪಾಯ್ತು ಕ್ಷಮಿಸು ತಾಯಿ ಅಂತ ಕಾಲಿಗೆ ಬೀಳಬೇಕು ಅನ್ನುವಂಥದ್ದು ಒಂದು ಸಂಕಲ್ಪ. ಅದನ್ನು ಹೇಳ್ತಾನೆ. ರಾಮನಂ ಗೆಲ್ದು ಮೈಥಿಲಿಗೆ ಆತನಂ ಕಪ್ಪ ಕಾಣಿಕೆಯನ್ನು ಒಪ್ಪಿಸುವುದು ನನ್ನ ಇಚ್ಛೆ ಎಂಬುದೇ. ಅಹಂಕಾರಕ್ಕೆ ಬಲಿಗೊಡುವೆಯ ರಾವಣ. ಇದೇ ಅಹಂಕಾರ. ನಾನು ಅನ್ನೋದು ಅಹಂಕಾರ. ಅಲ್ಲಿ ಲೀಲೆ ಅನ್ನೋದು ಸತ್ಯ, ನಡೀತಾ ಇದೆ ಅನ್ನೋದು ನಮಗೆ ಕಾಣ್ತಾ ಇಲ್ಲ. ನಾನು ಮಾಡ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ದೀವಲ್ಲ, ಅದು ಆ ನಾನು ಅನ್ನೋದು ಇಲ್ಲಿ ಅಹಂಕಾರ. ಅದನ್ನು ಅವಳು ಹೇಳ್ತಾಳೆ, ಈ ಅಹಂಕಾರ ಇರೋವರೆಗೆ ನಿನಗೆ ಏಟು ಬೀಳ್ತಾನೆ ಇರ್ತದೆ. ನಿನ್ನ ಅಹಂಕಾರಕ್ಕಾಗಿ ಎಷ್ಟು ಜನ ವಿಧವೆಯರಾದರು, ಎಷ್ಟು ಜನ ಸತ್ರು, ಎಷ್ಟು ಜನ್ಮಗಳು ಹೋದವು. ಅಹಂಕಾರಕ್ಕೆ ತಾನೇ ಸಂಸಾರ ನಡೀತಿರೋದು. ನಾನಂದ್ರೆ ಏನು ಅಂತ ಅನ್ನೋದಕ್ಕೇನೆ ಸಂಸಾರ. ಎಷ್ಟು ಜನ್ಮ ಹೋದವು ನಮ್ಮವು? 1000 ಜನ್ಮ ಹೋಗಿದ್ದಾವೆ. ಇನ್ನು ನಮ್ಗೆ ಅದ್ರ ಬಗ್ಗೆ ಅರಿವಿಲ್ಲ. ಅದು ಇಲ್ಲಿ ಜನ್ಮಗಳು ಹೋಗ್ತಾ ಇದ್ದಾವೆ, ಅಹಂಕಾರ ಮಾತ್ರ ನಷ್ಟವಾಗ್ತಿಲ್ಲ. ಅದನ್ನ ಬಲಿಗೊಡುವೆಯ ಲಂಕಾ ಲಂಕೆ ಅಂದ್ರೆ ಇಲ್ಲಿ ಅನ್ನಮಯ. ಇದು ಈ ಕಾವ್ಯದೊಳಗಡೆಗೆ ಮೊದಲೇ ಹೇಳಬೇಕಾಗಿತ್ತು ನಾನು. ಅನ್ನಮಯವನ್ನ ಲಂಕೆ ಅಂತ ಹೇಳ್ತಾರೆ, ಅಯೋಧ್ಯೆಯನ್ನ ಮನೋಮಯ ಅಂತ ಹೇಳ್ತಾರೆ, ಕಿಷ್ಕಿಂಧೆಯನ್ನ ಪ್ರಾಣಮಯ ಅಂತ ಹೇಳ್ತಾರೆ, ಆನಂದಮಯವನ್ನ ಶ್ರೀ ಸಂಪುಟದೊಳಗಡೆಗೆ ನಮಗೆ 4 ಸಂಪುಟ ಇದೆ. ಲಂಕಾ ಸಂಪುಟ, ಅಯೋಧ್ಯ ಸಂಪುಟ, ಶ್ರೀ ಸಂಪುಟ, ಕಿಷ್ಕಿಂಧ ಸಂಪುಟ ಅಂಥೇಳಿ. ಲಂಕೆಯನ್ನು ಅನ್ನಮಯ ಅಂತನೂ, ಕಿಷ್ಕಿಂಧೆಯನ್ನು ಪ್ರಾಣಮಯ ಅಂತನೂ, ಅಯೋಧ್ಯೆಯನ್ನು ಮನೋಮಯ ಅಂತನೂ ತಿಳಿದ್ರೆ ನಾವು ಅನ್ನಮಯದಿಂದ ಪ್ರಾಣಮಯದಿಂದ ಮನೋಮಯವನ್ನು ದಾಟಬೇಕು. ಮನೋಮಯವನ್ನು ದಾಟ್ತಿದ್ದಂಗೆ ವಿಜ್ಞಾನಮಯದ ಒಳಗಡೆಗೆ ಎಂಟ್ರಾದ ತಕ್ಷಣ ಆನಂದಮಯ ಪ್ರಾಪ್ತಿ. ಈ ಥರದಲ್ಲಿ 4 ಸ್ಟೇಜಸ್ಸನ್ನು ಕುವೆಂಪು ಅವರು ಈ ಕಾವ್ಯದೊಳಗಡೆಗೆ ಅವರೇ ಕಾವ್ಯದಲ್ಲಿ ಹೇಳ್ತಾರೆ. ಕುಂಭಕರ್ಣನ ಎಬ್ಬಿಸಿಂ ಅನ್ನುವಂಥ ಸಂಚಿಕೆ ಒಳಗೆ ಮೊದಲ 5 ಸಾಲುಗಳು ಇದನ್ನೇ ಹೇಳ್ತಾರೆ. ಅನ್ನಮಯ, ಪ್ರಾಣಮಯ, ಮನೋಮಯ ಭೂಮಿಕೆಗಳನ್ನು ದಾಟಿ
ವಿಜ್ಞಾನಮಯದ ಪೂರ್ಣ ರಸಕ್ಕೇರುವ ಸಾಧನೆ ಇಲ್ಲಿಂದ ಶುರುವಾಗುತ್ತೆ ಅಂತ ಹೇಳಿ ಕುಂಭಕರ್ಣನ ಆ ಎಬ್ಬಿಸುವ ಒಂದು ಸಂಚಿಕೆಯ ಪ್ರಾರಂಭದಲ್ಲಿ ಅದನ್ನು ಹೇಳ್ತಾರೆ. ಅಹಂಕಾರಕ್ಕೆ ಬಲಿ ಕೊಡುವೇನ್ ಲಂಕಾ ಪ್ರಜಾ ಸಂಖ್ಯೆಯಂ, ಸಾಲದೇನೋ ಆದ ಬಲಿ ರಾವಣ. ತಾಯಿ ಸಂಕಟವನೇಕೆ ಹೆಚ್ಚಿಸುವ ಹೇಳಿತನ ನಿನಗೆ ಹೇಳೋ ರಾವಣ. ತಾಯಿ ಜಗದಂಬೆ, ಎಲ್ಲ ಸೃಷ್ಟಿಯ ತಾಯಿ, ನನ್ನ ಸಂಕಟ ಜಾಸ್ತಿ ಮಾಡುವಂತ ಕೆಲಸಕ್ಕೆ ಯಾಕಪ್ಪ ಹೊರಟಿದೀಯ ನೀನು? ನಿನ್ನ ಬಿಂಕಕ್ಕೆ ಬೆಳೆಯವೇಲ್ಕೊಮೆ ವಿಧವೆಯರ ಸಂಖ್ಯೆ, ಮಕ್ಕಳಂ ಕಳೆದುಕೊಳ್ಳುವ ತಾಯಂದಿರ ಸಂಖ್ಯೆ, ಕೂಳ್ಕೊಡುವ ಬಲಿ ಕೊಡುವ ಅನಾಥ ಶಿಶು ಸಂಖ್ಯೆ. ಸಾಲು ರಾವಣ ಸಾಕು. ಬೈಯದಿರು ನನಗೆ, ಇವನು ಅಷ್ಟು ಸುಲಭವಾಗಿ ಸೋಲವನು ಅಲ್ಲ ಇವನು. ಬೈಯದಿರು ನನಗೆ ಲಂಕೆ, ನಾಳೆಯೇ ಸಮರಕ್ಕೆ ನಾನು ಓರ್ವನೆಯೇ ಮಲೆವೆನ್. ಹೌದಾ, ಯಾರು ಸಾಯಂಗಿಲ್ವಾ? ನಾನೊಬ್ಬ ಹೋಗ್ತೀನಿ, ಯಾರು ಲಂಕೆ ಒಳಗಡೆ ಯುದ್ಧ ಮಾಡಬೇಡಿ ಅಂತ ನಾನು ಆದೇಶ ಮಾಡ್ತೀನಿ. ನಾಳೆಯ ಸಮರಕ್ಕೆ ನಾನು ಓರ್ವನೆಯೇ ಮಲೆಯುವೆನ್ ತಾಯಿ. ನಿನ್ನ ಕಂದರೋಳ್ ಓರ್ವನಾದೊಡಂ ಮಡಿಯ ನಿನ್, ಕೊಲಿಸೆನು ಇನ್ನು ನಿನ್ನವರನ ಅಂದಿಟಂ, ಇನ್ನುಳಿದುದು ನನ್ನ ಕಾರ್ಯಂ ದಿಟಂ ಲಂಕೆ. ಇತ್ತೆಯ್ದೋ ಭಾಷೆಯನ್ ಕೊಳ್ಳ್ ಕೃಪಣೆ, ಬೀಳ್ಕೊಡು ನನ್ನಂ ಹೋಪೆನ ಉಬ್ದಾರ್ಯ ಮಿರ್ಪೆಡೆಗೆ. ನೀನು ಕೃಪಣೆ ಜಿಪಣಿ, ನಿನ್ನತ್ರ ನನಗೇನು ಮಾತು? ಔದಾರಿ ಇರೋ ಕಡೆ ಹೋಗ್ತೀನಿ, ಹೊರ ಏನು ಬೇಕೋ ಕೇಳ್ತೀನಿ, ನನ್ನ ಬೀಳ್ಕೊಡು. ಎಲ್ಲಿಗೆ ಹೋಗ್ತೀಯ? ಜಗದಂಬೆ ದರ್ಶನಕ್ಕೆ ಪೋಪೆ ನಾನೇ ಶಿವೆ ಮೂರ್ಖ ನೋಡೋ, ನಾನೇ ಶಿವೆ. ನಾನೇ ಕಡೆಯ ಎಲ್ಲೋಗ್ತೇ ನೀನು? ಕಾಣದೇನೋ ನಾನೇ ಶಿವೆ ನಿನಗೆ, ಅದೆಂತೂ ಕಣ್ಣಂತೆ ಕಾಣ್ಕೆ ರಾವಣ, ಕಣ್ಣಂತೆ ಕಾಣ್ಕೆ. ನೋಡಿದನು ಬೆರಗಾಗಿ ದಾನವೇಂದ್ರಂ, ನೋಡಿದನು ಬೆರಗಾಗಿ ಜ್ಯೋತಿತಾಂ ಘನೀಭೂತಮಾಯಿತು. ಮೆರೆದುದು ಅಂಬಿಕಾ ಸ್ತ್ರೀಮೂರ್ತಿ, ಹಾಲ್ಗುಡಿಗೆ ಬದಲೊಂದು ಹೇಮನೀಹಾರಿಗೆ ತುಂಬಿದುದು ಮಂದಿರದಿ. ವಿಯತ್ತಳವನಾಕ್ರಮಿಸಿ ಗೂಬೆ ಕತ್ತಲ್ ಹರಿದುದು, ಇಂದ್ರಕಾರ್ಮುಖ ಕಾಂತಿ ಆಕಾಶಮಂ ತುಂಬಿದುದು. ಕಾಣುತ್ತೆ ಅತೀಂದ್ರಿಯ ನಿರಾಕಾರದ ಅತಿಮನೋತತ್ವಯಂ. ಈ ಶಬ್ದಗಳು ಹಾಕಿದ್ದಾರೆ, ಅತೀಂದ್ರಿಯ ಅತಿಮನೋತತ್ವಯಂ ಅಂತ ಹೇಳಿ. ಈ ಅತಿಮನ ಅನ್ನುವಂಥದ್ದು ಅರವಿಂದರ ಫಿಲಾಸಫಿನಲ್ಲಿ ಬರುತ್ತಿರೋದು. ಅದನ್ನ ಓವರ್ ಮೈಂಡ್ ಅಂತ ಹೇಳಿ ಕರೀತಾರೆ. ಈ ರಾಮ, ಈ ಕೃಷ್ಣ ಎಲ್ಲ ಓವರ್ ಮೆಂಟಲ್ ಗಾಡ್ ಹೆಡ್ಸ್ ಅಂತ ಹೇಳ್ತಾರೆ ಅವರು. ಅತಿ ಮನಸ್ಸಿಗೆ, ನಮ್ಮ ಮನಸ್ಸು ಏರಿದಾಗ ಆಗುವಂಥ ದರ್ಶನ ಇದು. ಮನಸ್ಸು ಫಿಸಿಕಲ್ ಆಗೂ ಇರ್ತದೆ, ರೀಸನಿಂಗ್ ಆಗೂ ಇರ್ತದೆ, ಇಲ್ಯೂಮಿನ್ ಆಗೂ ಇರ್ತದೆ, ಇಂಟ್ಯೂಟಿವ್ ಆಗೂ ಇರ್ತದೆ, ಓವರ್ ಮೈಂಡ್ ಆಗುತ್ತೆ, ಸೂಪರ್ ಮೈಂಡ್ ಆಗುತ್ತೆ, ಸತ್ತು ಚಿತ್ತ ಆಗುತ್ತೆ ಅಂತ ಹೇಳಿ ಅರವಿಂದರು ಹೇಳ್ತಾರೆ. ಸೊ ನಮ್ಮ ಮನಸ್ಸು ಹೀಗೆ ಊರ್ಧ್ವಮುಖಿಯಾದಾಗ, ಅತಿ ಮನಸ್ಸಾದಾಗ, ಅದೇ ಮನಸ್ಸೇ ಅತಿ ಮನಸ್ಸಾದಾಗ ಆಗ್ತಕ್ಕಂಥ ದರ್ಶನ ಇದು. ರಾವಣನಿಗೆ ಆ ದರ್ಶನ ಈಗ ಆಗತ್ತೆ. ಆ ಗೂಬೆ ಕತ್ತಲ್ ಒಳಗಡೆಗೆ, ಅಂದರೆ ಅಹಂಕಾರದ ವಶವಾಗಿರ್ತಕ್ಕಂಥ, ತಾಮಸ ತುಂಬಿರ್ತಕ್ಕಂಥ ಅಂತಃಕರಣದಲ್ಲಿ ಯಾರು ಜೀವನ ಮಾಡ್ತಾ ಇರ್ತಾರೋ ಅವರೆಲ್ಲ ಈ ಥರ ಕತ್ತಲೆ ಒಳಗಿನ ಜೀವನದಲ್ಲೇ ಇರ್ತಾರೆ. ಅವ್ರಿಗೆ ಏನು ಮಾಡ್ತಾ ಇದ್ದೀವಿ ಗೊತ್ತಾಗಲ್ಲ, ಏನು ಮಾತಾಡ್ತಾ ಇದ್ದೀವಿ ಗೊತ್ತಾಗಲ್ಲ, ಏನಕ್ಕೆ ಮಾಡ್ತಾ ಇದ್ದೀವಿ ಅನ್ನೋದು ಗೊತ್ತಾಗಲ್ಲ. ಸುಮ್ಮನೆ ಹೀಗೆ ಮಾಡ್ತಾ ಇರೋವಂಥದ್ದೇ ಆ ತಾಮಸ ಕತ್ತಲೆಯ ಅಜ್ಞಾನದ ಜೀವನಕ್ಕೆ ಇಲ್ಲಿ ಇದು ಸಂಕೇತ. ಇದು ಯಾವಾಗ ಜ್ಞಾನ ಬರುತ್ತೆ, ಯಾವಾಗ ಒಳಗಿನ ದರ್ಶನ ಆತ್ಮದರ್ಶನ ಆಗುತ್ತೆ, ಅವನಿಗೆ ಪ್ರಖರವಾಗಿ ಸೂರ್ಯನ ಬೆಳಕಾದಂತೆ ಜೀವನದ ಸ್ಪಷ್ಟ ಸಂದೇಶ ಗೊತ್ತಾಗುತ್ತೆ, ಸ್ಪಷ್ಟ ಉದ್ದೇಶ ಗೊತ್ತಾಗುತ್ತೆ, ಶಕ್ತಿಗಳೆಲ್ಲ ಗೊತ್ತಾಗುತ್ತೆ, ಏನೆಲ್ಲ ಶಕ್ತಿಗಳು ಈ ಶರೀರದಲ್ಲಿ ಇದ್ದಾವೆ, ಯಾಕಿದ್ದಾವೆ ಅನ್ನೋದು ಕೂಡ ಗೊತ್ತಾಗ್ಬಿಡುತ್ತೆ. ಹಾಗೆ ಅತೀಂದ್ರಿಯ ನಿರಾಕಾರದ ಅತಿಮನೋತತ್ವಯಂ ಕಾಣುತ್ತೆ, ವರ್ಣನಾತೀತ ವರವರ್ಣಿನಿ ಅಂಬೆಯಂ. ಭಾವಾಶ್ರಮಯ ನೇತ್ರ ನೆರಗಿದನು ರಾವಣಂ, ಗದಗದಿಸುತ್ತ ಅರ್ಬಕನವೋಲ್. ಸಣ್ಣ ಮಗು ಹೇಗೆ ಭೂಮಿಗೆ ಬಂದಾಗ ಅಳುತ್ತದೋ ಹಾಗೆ ಜಗದಂಬೆಯನ್ನು ನೋಡಿ ಸುಖರಶಾಶ್ರವಾಗಿ ಕಣ್ಣೊಳಗಡೆ ನೀರು ಸುರಿಸ್ತಾಕೆ ಪಾದಕ್ಕೆ ದೀರ್ಘದಂಡ ನಮಸ್ಕಾರ ಮಾಡಿ ಮಲಗ್ತಾನೆ ರಾವಣ. ಯಾಕೆಂದರೆ ಆ ದರ್ಶನ ಆಗಿರ್ತದೆ, ಅತೀಂದ್ರಿಯ ದರ್ಶನ, ನಿರಾಕಾರದ ದರ್ಶನ. ಸಾಕಾರ ಅಲ್ಲ ಅದು, ಅತೀಂದ್ರಿಯ ನಿರಾಕಾರ, ನಿರ್ಗುಣ, ಕಾಲದೇಶಾತೀತವಾದಂಥ ಆತ್ಮದರ್ಶನ ಅಥವಾ ಬ್ರಹ್ಮ ಸಾಕ್ಷಾತ್ಕಾರ. ಆದ ತಕ್ಷಣವೇ ದೀರ್ಘದಂಡ ನಮಸ್ಕಾರ. ದಂಡ ನಮಸ್ಕಾರ ಅಂದ್ರೆ ಅದೇನೆ, ದೇಹ ಪ್ರಜ್ಞೆ ಹೋಯಿತು ಅಂತ. ದೇಹ, ನಾವು ಇನ್ನೊಬ್ಬರಿಗೆ ನಮಸ್ಕಾರ, ದೀರ್ಘದಂಡ ನಮಸ್ಕಾರ ಮಾಡ್ತೀವಿ ಅಂದರೆ ಪೂರ್ಣ ಸಮರ್ಪಣೆ ಆದ್ವಿ ನಾವು ನಿಮ್ಮ ಆತ್ಮತತ್ವಕ್ಕೆ ಅಂತ.
ಹಾಗೆ ದೇಹ ಪ್ರಜ್ಞೆ ನಶಿಸಿದ ತಕ್ಷಣವೇ ಆತ್ಮದರ್ಶನವಾಗುತ್ತೆ. ಅದೇ ಜಗದಂಬೆಯ ಶಿವೆಯ ದರ್ಶನ ರಾವಣನಿಗಾಗಿದೆ. ಕೇಳ್ತಾಳೆ, ದುಃಖಮೇನ್ ಕಂದ, ದುಃಖಮೇನ್ ಕಂದ ನಿನಗೆ ಲಂಕೇಶ್ವರಗೆ, ತ್ರಿಜಗದ್ಭಯಂಕರಗೆ, ಬಹುತಪೋನಿಷ್ಠನಿಗೆ, ಬಹುವರ ಬಲಿಷ್ಠನಿಗೆ, ಕಲಿವರಿಷ್ಠನಿಗೆ, ದುಃಖವೇನೋ ಕಂದ ನಿನಗೆ, ತ್ರಿಜಗದ್ಭಯಂಕರನಿಗೆ. 3 ಜಗತ್ತು ನಿನ್ನ ನೋಡಿ ಎದುರ್ತಾವಪ್ಪ. 3 ಜಗತ್ತು ಯಾವುದು? ಸ್ಥೂಲ, ಸೂಕ್ಷ್ಮ, ಕಾರಣ. 3 ಇಟ್ಕೊಂಡು ಅಲ್ಲಾಡ್ತಾ ಇದೀವಿ ನಾವು. ಮುಕುಂದೂರು ಸ್ವಾಮಿಗಳು ಅದನ್ನ ಹೇಳ್ತಾರೆ, 3 ಕುಂಡದೊಳಗಿರೋವಂಥವನೇ ಸ್ವಾಮಿ, ಎಲ್ಲ ಮುಕುಂದೂರು ಸ್ವಾಮಿಗಳೇ ನಾವು ಅಂತೇಳಿ. ನಾವು ಅನ್ನಮಯದಲ್ಲೇ ಇರ್ತೀವಿ, ಪ್ರಾಣಮಯಕ್ಕೆ ಹೋಗೋದೇ ಇಲ್ಲ. ಇನ್ನು ಅಲ್ಲಿಂದಾಚೆಗೆ ಮನೋಮಯಕ್ಕೆ ಹೋಗೋ ಪ್ರಶ್ನೆನೇ ಇಲ್ಲ. ಅನ್ನಮಯ, ಪ್ರಾಣಮಯ ಅಲ್ಲೇ ಹೆಚ್ಚು ಬಹುತೇಕ ಜೀವಗಳು. ಮನೋಮಯಕ್ಕೆ ಹೋದರೆ ಅವನು ಮಾನವನಾಗ್ಬಿಡ್ತಾನೆ. ಅದಾದ ತಕ್ಷಣ ಅವನು ವಿಜ್ಞಾನವನ್ನು ಪಡ್ಕೊಳ್ತಾನೆ, ದೇವರಾಗ್ತಾನೆ. ಅವನು ನಾನು ದೇವರೇ ಅನ್ನೋದನ್ನು ತಿಳ್ಕೊತಾನೆ ಅವನು. ಅದು ಸಾಧನೆ. ಅದು ಎಷ್ಟು ಜನಕ್ಕೆ ಸಾಧ್ಯ ಆಗುತ್ತೆ ಅಂದರೆ, ಈ ಬಹಿರಂಗದ ವ್ಯಾಪಾರಗಳನ್ನು ಸಂಪೂರ್ಣವಾಗಿ ನಿಯಂತ್ರಿಸಿಕೊಳ್ಳುವ ಶಕ್ತಿ, ಸಂಯಮಗಳು ಸಿದ್ಧ ಆದಾಗ, ಅಹಂಕಾರ ನಷ್ಟವಾದಾಗ ಸಾಧ್ಯ ಆಗುತ್ತೆ. ಅದು ನಿರಾಕಾರದ ಆತ್ಮತತ್ವದ ದರ್ಶನ ಆಗುತ್ತೆ. ಯಾಕಂದರೆ ನಮ್ಮಲ್ಲಿ ಅವಿದಾವು. ಮನಸ್ಸಿಗೆ ಆಕಾರ ಇಲ್ಲ, ಪ್ರಾಣಕ್ಕೆ ಆಕಾರ ಇಲ್ಲ, ಕೆಲಸ ಮಾಡ್ತಾ ಇದ್ದವು ನಮ್ಮ ಶರೀರದೊಳಗಡೆಗೆ. ಎಷ್ಟು ಜನಕ್ಕೆ ಅದರ ದರ್ಶನ ಆಗಿದೆ. ಅಹಂಕಾರ ಅಲ್ಲಿವರೆಗೂ ನಮ್ಮನ್ನು ಹೋಗಿಬಿಡೋದೇ ಇಲ್ಲ. ಸೊ ಅಹಂಕಾರ ನಷ್ಟವಾದ ತಕ್ಷಣವೇ ಪ್ರಾಣ ದರ್ಶನ, ಅದಾದ ತಕ್ಷಣ ಮನಸ್ಸಿನ ದರ್ಶನ, ಅದಾದ ತಕ್ಷಣ ಮನಸ್ಸೇ ಶ್ರೀ ಮನಸ್ಸಾಗಿಬಿಡ್ತದೆ. ಅದು ಅತಿ ಮನಸ್ಸು. ಅತಿ ಮನಸ್ಸಾದ ತಕ್ಷಣ 3 ದೇಹಗಳ, ಎಲ್ಲ ವಲಯಗಳ, ಎಲ್ಲ ಲೋಕಗಳ ದರ್ಶನ ಆಗುತ್ತೆ. ಆಗಿದೆ. ಹೇಳ್ತಾನೆ, ಮೂದಲಿಸದಿರೋ ಅಗ್ನಿಯೋಲ್ ಸರ್ವಜ್ಞ ನೀನು. ನನ್ನನ್ನು ಹಾಡ್ಕೊತಾ ಇದೆಯಾ, ಮೂದಲಿಸ್ತಾ ಇದೆಯಾ ನೀನು? ನಿನಗೆ ಗೊತ್ತಿಲ್ವಾ ನನ್ನ ಇಷ್ಟ ಏನು ಅನ್ನುವಂಥದ್ದು? ನಿನ್ನ ಲೀಲೆಯನರಿಯನೆಂದಲ್ತೋ ತಾಯಿ, ನೀನಾಡಿಸಿದ ಒಲೆ ಜಗನ್ನಾಟಕಂ ನಾನ್ ಬಲ್ಲೆ ಅದನ್. ನನ್ನನ್ನು ಆಡಿಸ್ತಾ ಇರೋಳು ನೀನೇ, ಈಗ ಏನು ಬೇಕು ನಿನಗೆ ಅಂತ ಕೇಳ್ತೀಯ? ನಿನ್ನ ಇಚ್ಛಾಸೂತ್ರ ಇತ್ತಲೆಳೆದರೆ ವೈರಿ ಉತ್ಕರ್ಷ, ಪಾತ್ರಮನ್ ಸೋಲು ಗೆಲುವು ಸುಖ ದುಃಖ ಸೂತ್ರಂಗಳಂ ಹಿಡಿದು ಆಡಿಸುವುದು ನಿನಗೆ ಹರ್ಷ ತಾಯಿ ಬಲ್ಲೆ ನಾನ್. ನನ್ನನ್ನು ಆಡಿಸ್ತಿರೋವಳು ನೀನೇ, ರಾಮನನ್ನು ಆಡಿಸ್ತಿರೋವಳು ನೀನೇ. ಲೀಲೆ ನಿನಗೆ ಅಲ್ವಾ? ಆಡ್ಕೊತಾ ಇದೆಯಾ ನನ್ನನ್ನು? ನನಗೆ ಗೊತ್ತಿದೆ ನಿನ್ನ ಆಟ ಏನು, ಜಗತ್ತಿನ ಆಟ ಏನು ಗೊತ್ತಿದೆ. ನನ್ನ ಈ ದುಃಖಮಂ ನಿನಗೆ ಇಚ್ಛೆಯೇ ದಿಟಂ ತಾಯಿ, ಗಾಳಿಪಟಗಳನ್ನಾಡಿಸುವಂತೆ. ನನ್ನ ಈ ದುಃಖಮಂ ನಿನ್ನ ಇಚ್ಛೆಯೇ ದಿಟಂ, ಅಲ್ಲದಿರೆ ತಿಳಿದು ತಿಳಿದು ಈ ನನ್ನ ಶೋಕ ದಹಿಸುತ್ತಿರ್ತದೆ ತಾಯಿ. ಅವನೇನು ಸಾಮಾನ್ಯ ಅಲ್ಲ, ಅವನು ವೇದವಿದ, ಚತುರ್ಮುಖ ವೇದವನ್ನು ಓದ್ಕೊಂಡಿದ್ದವನು. ದುಃಖಿಸ್ತಾ ಇದ್ದಾನೆ, ಬಯಸಿದ ಒಂದು ಬೊಂಬೆ ಸಿಕ್ಲಿಲ್ಲ ಕೈಗೆ ಅಂತೇಳಿ ಅಳ್ತಾನೆ. ಮಗು ಹೊತ್ತಂಗೆ ಅಳ್ತಾನೆ. ಮಂಡೋದರಿ ಕೇಳ್ತಾಳೆ, ಅಯ್ಯೋ ಏನಾಯ್ತು ನಿನಗೆ? ಅದನ್ನು ಆಂಜನೇಯ ನೋಡ್ತಾ ಇರ್ತಾನಲ್ಲಿ. ಭವ್ಯವಾದಂಥ ಈ ಶರೀರಿ, ಈ ಸ್ಫುರದ್ರೂಪಿ, ಬಯಸಿದೊಂದು ಬಣ್ಣದ ಗೊಂಬೆ ಕೈ ಸೇರದಂತೆ ರೋಧಿಸುತ್ತಿರ್ಪುದನ್ನು ಕಂಡು ಮದನ ನಲ್ತಿದಕ್ಕೆ ವಿಧಿಯಲ ಕಾರಣಂ, ಅಲ್ಲದಿರೆ ಭವ್ಯನೋರ್ವನ್ ಈ ಪರಿ ಮಕ್ಕಳುಳುವಂತೆ ರೋಧಿಸುವುದನ್ನು ಕಂಡಪರೆ. ಆಂಜನೇಯ ತಾನೆ ಹೇಳ್ಕೊತಾನೆ. ಅಲ್ಲಿ ಇರ್ತಾನವ ಶಿವಮಂದಿರದೊಳಗೆ, ಈ ಮಂಡೋದರಿ ಮತ್ತು ರಾವಣ ಮಾತಾಡ್ಕೊಳ್ಳುವಾಗ ಹಿಂದಿನ ಸಂಚಿಕೆಯಲ್ಲಿ. ಇಂಥ ಅದ್ಭುತವಾಗಿರ್ತಕ್ಕಂಥ ತೇಜಸ್ಸು ಓಜಸ್ಸು ಇರ್ತಕ್ಕಂಥ ರಾವಣ ಮಕ್ಕಳು ಥರ ಅಳ್ತಾನೆ ಹೆಂಡತಿ ಎದುರುಗಡೆಗೆ. ಏನಕ್ಕಾಗಿ? ಒಂದು ಬಣ್ಣದ ಗೊಂಬೆ ಕೊಡದೆ ಹೋದರೆ ಮಗು ಹೆಂಗೆ ಅಳುತ್ತೋ ಹಂಗೆ ಆ ಸೀತೆ ಅನ್ನೋ ಒಂದು ಬಣ್ಣದ ಬೊಂಬೆ ನನಗೆ ಸಿಕ್ಕಲಿಲ್ಲ ಅಂಥೇಳಿ ರೋಧಿಸ್ತಾನೆ. ಇದನ್ನು ನೋಡಿದ್ರೆ ಈ ಸತಿಯ ಪಡೆದವಗೆ ಆ ಸತಿಯ ಓ ಸತಿಯ ಬಯಕೆ ಎಂತುಟೋ. ಅವಳಿನ ಸಾಮಾನ್ಯ ಹೆಣ್ಮಗಳಲ್ಲ ಮಂಡೋದರಿ. ಸೀತೆಗೆ ಒಂದು ಕೈ ಮೇಲಿರೋ ಸುಂದರಿನೇ, ಎದುರಿಗೆ ನಿಂತಿರ್ತಾಳೆ, ಪತ್ನಿಯಾಗಿರ್ತಾಳೆ. ಸೀತೆಯಲ್ಲಿ ಇಲ್ಲದೆ ಇರೋವಂಥದ್ದು ಅವಳಲ್ಲಿದೆ, ಸೌಂದರ್ಯ, ಲಾವಣ್ಯ, ಇನ್ನೊಂದು ಮತ್ತೊಂದು ಪಾತಿವ್ರತ್ಯ ಇದೆ. ಸೀತೆಗೆ ಯಾವುದ್ರಲ್ಲೂ ಕಡಿಮೆ ಇಲ್ಲದಿರೋ ಪತಿವ್ರತೆ. ಇಂಥ ಸ್ತ್ರೀಯನ್ನು ಎದುರುಗಡೆ ಇಟ್ಕೊಂಡು ಆ ಸತಿಯ ಓ ಸತಿಯ ಬಯಕೆ ಈತನಿಗೆ ಮದನ ಕಾರಣನಲ್ಲ, ವಿಧಿಯಲ ಕಾರಣಂ. ಯಾಕಂದ್ರೆ ಮದನ ಆದರೆ ಇಲ್ಲೇ ಇದ್ದಾಳಲ್ಲ, ಅದ್ಭುತವಾದ ಮಡದಿ ಇದ್ದಾಳಲ್ಲ. ಮದನ ಕಾರಣನಲ್ಲ, ಇದಕ್ಕೆ ವಿಧಿ ಕಾರಣ. ಇವನನ್ನು ಮುಗಿಸಬೇಕು ಅಂತಾನೆ ಸೀತಾ ರೂಪದಲ್ಲಿ, ಮೋಹದ ರೂಪದಲ್ಲಿ ಬಂದಿದೆ ಇವನಿಗೆ ಮೃತ್ಯು. ಅದು ಆಂಜನೇಯ ಪ್ರಾಣದರ್ಶನ. ಅದು ಆಂಜನೇಯ ಹೇಳ್ತಾನೆ ಈ ಕಾವ್ಯದೊಳಗಡೆಗೆ, ಹಿಂದಿನ ಸಂಚಿಕೆ ಒಳಗಡೆಗೆ. ಅಂಥ ರಾವಣ ತಾಯಿ ಎದುರುಗಡೆ ಕೇಳ್ತಾ ಇದ್ದಾನೆ. ಏನು ಕೇಳ್ತಾನೆ?
ನನ್ನ ದುಃಖ ನಿನಗೆ ತಿಳಿದಿದೆ ತಾಯಿ, ನನ್ನ ಆಸೆನೂ ನಿನಗೆ ತಿಳಿದಿದೆ ತಾಯಿ. ಅದಾತ್ಮಕ್ಕೆ ಸಂಸ್ಕಾರ ಮಲ್ತೆ ತಾಯಿ ಜೀವಂಗಳಮ್ಮ ಸಯಲ್ಕೆ ನಿಶಿತಗೊಳಿಸಲ್ಕೆ ಬೆಳಗಲ್ಕೆ ದುಃಖ ಭೋಗಂ ತಾಂ ಸಾಣೆಯಲ್ತೆ ತಾಯಿ. ಆಗ ಅವಳು ಹೇಳ್ತಾಳೆ, ಈ ಬುದ್ಧಿ ಸಿದ್ಧಿಯ ನೆಲೆಗೆ ನಿಲ್ವಿನಂ ನಿನಗೆ, ಈ ಅಲೆದಾಟ ತಪ್ಪದು ರಾವಣ. ಇದು ನಮಗೂ ಹೇಳಿದ ಮಾತು. ಈ ಬುದ್ಧಿ ಸಿದ್ಧಿಯ ನೆಲೆಗೆ ಸಲ್ವಿನಂ, ನಿನ್ನ ಬುದ್ಧಿ ಏನಿದೆ ಅದು ಸಿದ್ಧಿ ಆಗುವವರೆಗೆ. ಬುದ್ಧಿ ತಣಿವನ್ನೆಗಂ ಸಿದ್ಧಿ ತಾಂ ಸಂದಿಗ್ಧಮೈಸೆ, ಕುವೆಂಪು ಒಂದು ಪದ್ಯದಲ್ಲಿ ಹೇಳ್ತಾರೆ. ಮತಿಯ ಅನುಮತಿಯ ಸಾಧನೆಗೆ ಅಗ್ನಿ ಸೋಪಾನ, ಆಮೇಲಲ್ತೆ ದಿವ್ಯ ವಿಜ್ಞಾನ. ನಮಗೊಂದು ಬುದ್ಧಿ ಇರ್ತದೆ, ಅದು ಸಿದ್ಧಿ ಆಗುವವರೆಗೆ, ಸುಮ್ಮನಾಗುವವರೆಗೆ ಅಲೆದಾಟ ಅನ್ನೋದು, ಮತ್ತೆ ಮತ್ತೆ ಜನ್ಮಗಳನ್ನು ತಳಿಬೇಕು ಅನ್ನೋದು ನಮಗೆ ಇಟ್ಟ ವಿಧಿ, ತಪ್ಪಿಸ್ಕೊಳಕ್ಕಾಗದೇ ಇಲ್ಲ. ಅವಳು ಹೇಳ್ತಾಳೆ, ಈ ಬುದ್ಧಿ ನಿನಗೆ ಸಿದ್ಧಿಯ ನೆಲೆಗೆ ನಿಲ್ವಿನಂ ತಪ್ಪದು ಈ ನಾಟಕವನ್ನಲೆವ ಪಾತ್ರಕರ್ಮ. ಈ ಜಗನ್ನಾಟಕದೊಳಗೆ ನಿನಗೊಂದು ಪಾತ್ರ ಅನ್ನೋದು ಇದ್ದೇ ಇರ್ತದೆ. ಎಲ್ಲಿವರೆಗೆ? ಬುದ್ಧಿ ಶಾಂತವಾಗುವವರೆಗೆ. ಹಿಂಜರಿ ಅನ್ನೋದಕ್ಕೆ ತಾಯಿ ಅವನು ಹೇಳ್ತಾನೆ, ಹಿಂಜರಿ ಅನ್ನೋದಕ್ಕೆ ತಾಯಿ ನನಗೆ ಬಲ್ಮೆಯಂ ನೀಡು, ನಾಟಕದೊಳ ಅಭಿನಯಕ್ಕೆ ತಗುವಂತೆ ಚಾತುರ್ಯಮಂ ನೀಡು, ನಾನು ಹಿಂಜರಿ ಅದಕ್ಕೆ. ಇದು ಈ ಥರದವ್ರು ಕೆಲವರು ಇರ್ತಾರೆ, ಮತ್ತೆ ಹುಟ್ಟಣ ಏನು ನೋಡೋಗಿದ್ರು. ಯಾಕೆ ಮೋಕ್ಷ ಬೇಕು ನಮಗೆ? ಬೇಡ, ಡಿವಿಷನ್ ಅದನ್ನೇ ಹೇಳ್ತಾರೆ, 100 ಜನ್ಮ ಆಗ್ಲಿ ಮಾಡೋಣ, ಲೋಕಲೀಲೆ ಒಳಗೆ ಇರೋಣ ಅಂತ ಆಗ್ಬೋದು. ತೆಗೆದು ಚಾತುರ್ಯ ಕೊಡೋದು ನನಗೆ. ದಶರಥ ಸುತಂ ಆಯ್ತು, ಬೇಡಿದುದ ನಾನು ನೀಡುವೆ ನಿನಗೆ ರಾವಣ, ಬೇಡಿದುದ ನೀಡುವೆನ್ನಿನ ನೀಡದುದು ಮುಂಟೆ ನಿನಗೆ ಸದ್ಭಕ್ತನಿಗೆ. ಆಯ್ತಪ್ಪ, ಏನ್ ಬೇಕು ಕೇಳು. ನೀಡು ನನಗೆ ದಶರಥ ಸುತ ರಣದಿ ಸೋಲ್ವಂತೆ ವರವನ್ ನೀಡು ನನಗೆ. ದಶರಥನ ಸುತ ನನಗೆ ಸೋಲ್ಬೇಕು, ವರ ಕೊಡು. ತಥಾಸ್ತು. ಸೀತೆ ನನಗೆ ವಶವಾಗುವಂತೆ ತಥಾಸ್ತು. ತಥಾಸ್ತು ಎರಡೇ ಶಬ್ದ, ತಥಾಸ್ತು. ಆಯ್ತು ಹೋಗು. ಎರಡೂ ಕೊಟ್ಟು ಬಿಟ್ಲು ಅವರ. ಇವನಿಗೆ ಡೌಟ್ ಇವಾಗ. ಕೇಳ್ತಾನೆ, ನೀಂ ತಾಯ್ ದಿಟಂ ನೀ ಕೃಪೆಯ ಅಬ್ಧಿಯೇ ದಿಟಂ, ರಾಮ ಜಯಕ್ಕಿಂತ ನನಗೆ ಸೀತೆ ಸೋಲ್ವುದು ಸೋಜಿಗ ತಾಯಿ. ರಾಮ ಸೋಲ್ತಾನೆ, ನಾನು ಗೆಲ್ತೀನಿ, ನನಗೆ ಶಕ್ತಿ ಇದೆ, ಆದರೆ ಸೀತೆ ಸೋಲ್ತಾಳೆ ಅಂತ ಅಂದಾಗ ನನಗೆ ಯಾಕೋ ಸ್ವಲ್ಪ ಡೌಟ್, ಸೋಜಿಗ. ನನಗೆ ಆಶ್ಚರ್ಯ ಆಗುತ್ತೆ, ಸೋಜಿಗ ಬೇಕೆ? ಅವಳು ಹೇಳ್ತಾಳೆ, ಸೋಜಿಗ ಬೇಕೆ? ಸೋಜಿಗ ವದೇಕೆ ಒಲಿದ ಕಂದನಿಗೆ ತಾಯ್ ಸೋಲುವುದೇನಚ್ಚರಿಯೇ ರಾವಣ. ಒಲಿದ ತಾಯಿಗೆ ಕಂದನಿಗೆ ಸೋಲುವುದೇನಚ್ಚರಿಯೇ ರಾವಣ. ಅದೇನು ವಕ್ರೋಕ್ತಿ ಕೇಳ್ತಾನೆ, ಅದೇನು ವಕ್ರೋಕ್ತಿ? ಅದೇ ನಂಗೆ ಹೇಳ್ತಿದೀಯ ನೀನು? ವಕ್ರಮೇನ್ ಕಂದ? ನಿನ್ನೆದೆಯ ಗೂಢ ವೃತ್ತಿಗೆ ನನ್ನದು ಉಕ್ತಿ ಅಷ್ಟೇ, ನಂದೇನು ವಕ್ರ ಇಲ್ಲ. ನಿನ್ನ ಎದೆ ಒಳಗಡೆ ಏನು ಸಂಚರಿಸ್ತಾ ಇದೆ ಗೂಢವಾಗಿ, ನಿನ್ನ ಕರ್ಮ, ಅದಕ್ಕೆ ಉಕ್ತಿ ಅಷ್ಟೇ, ಅದು ನನ್ನ ಮಾತಷ್ಟೇ, ಅದು ನನ್ನದೇನಿಲ್ಲ ಅದರೊಳಗೆ. ನಿನ್ನ ಇಚ್ಛೆ ಅದು, ನಂದು ಮಾತಷ್ಟೇ. ಇದನ್ನ ಅರ್ಥ ಮಾಡ್ಕೊಳ್ಳೋದು ತುಂಬ ಕಷ್ಟ. ಯಾಕೆ ಅಂದರೆ, ಯಾವ ಕೆಲಸ ಇಚ್ಛೆ ಪಟ್ಟು ನಾವು ಮಾಡ್ತೀವಿ ಹೇಳಿ ನೋಡೋಣ? ನಮ್ಮ ಶರೀರ ಕೂಡ ನಮ್ಮ ಮಾತು ಕೇಳಲ್ಲ. ಕೇಳುತ್ತಾ? ನಮ್ಗೆ ಬೇಕಾದಾಗ ನಾವು ಟಾಯ್ಲೆಟ್ಗೆ ಹೋಗೋಕ್ಕಾಗತ್ತಾ? ಬೇಕಾದ್ದನ್ನು ತಿನ್ನಕ್ಕಾಗತ್ತಾ? ಸಾಧ್ಯನೇ ಇಲ್ಲ. ಬೇಕಾದಾಗ ಎಚ್ಚರ ಮಾಡ್ಕೊಳಕ್ಕಾಗತ್ತಾ? ಉಸಿರಾಟ ನಿಲ್ಸಕ್ಕಾಗತ್ತಾ? ಹೃದಯ ನಮ್ಗೆ ಬೇಕಾದಾಗ ಬಡಿಸೋ ಹಾಗೆ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎವ್ರಿಥಿಂಗ್ ಈಸ್ ಕಂಟ್ರೋಲ್ಡ್ ಬೈ ದ ಡಿವಿನಿಟಿ ಇಟ್ ಸೆಲ್ಫ್. ಸೊ ಹೀಗಿರುವಾಗ ಇಡೀ ಪ್ರಕೃತಿ ನನ್ನ ಕೈನಲ್ಲಿದೆ ಅಂತ ಹೆಂಗೆ ಹೇಳೋಕ್ಕಾಗತ್ತೆ? ನಮ್ಮ ಶರೀರವೇ ನಮ್ಮ ಹಿಡಿತದಲ್ಲಿಲ್ಲ, ನಮ್ಮ ಜೀರ್ಣಕ್ರಿಯೆ ನಮ್ಮ ಹಿಡಿತದಲ್ಲಿಲ್ಲ, ನಮ್ಮ ಉಸಿರಾಟವೇ ನಮ್ಮ ಹಿಡಿತದಲ್ಲಿಲ್ಲ, ಮತ್ಯಾವುದೋ ಒಂದು ನಿಯಂತ್ರಿಸ್ತಾ ಇದೆ ಅದನ್ನು. ಅದಕ್ಕೆ ಅನುಗುಣವಾಗಿ ನಾವು ಉಸಿರಾಡ್ತಾ ಇದ್ದೀವಿ. ಇಚ್ಛಾಪೂರ್ವಕವಾಗಿ ಉಸಿರಾಟ ನಡೆಸಿ ನೋಡೋಣ, ಆಗೋದೇ ಇಲ್ಲ. ಇಚ್ಛಾಪೂರ್ವಕವಾಗಿ ನಮ್ಮ ಮನಸ್ಸನ್ನು ಬಳಸಿ ನಾವು ನಿಯಂತ್ರಿಸ್ಕೊಳ್ಳೋಕ್ಕಾಗತ್ತೆ ಏನೋ ಶರೀರದಲ್ಲಿ ಯಾವುದಾದ್ರು ಒಂದು ಕ್ರಿಯೆಯನ್ನು, ಸಣ್ಣದೊಂದು ಕ್ರಿಯೆನ? ಸಾಧ್ಯನೇ ಇಲ್ಲ. ವಿ ಡೋಂಟ್ ನೋ. ನಮಗೆ ಗೊತ್ತಿಲ್ಲ ನಮ್ಮ ಮನಸ್ಸು ಹೇಗೆ ಕೆಲಸ ಮಾಡುತ್ತೆ, ನಮ್ಮ ಪ್ರಾಣ ಹೇಗೆ ಕೆಲಸ ಮಾಡುತ್ತೆ, ಹೃದಯ ಹೇಗೆ ಕೆಲಸ ಮಾಡುತ್ತೆ. ಯಾವ ಬಯಾಲಜಿ ಸೈಂಟಿಸ್ಟ್ಗೂ, ಯಾವ ಫಿಸಿಯಾಲಜಿ ಪೆಥಾಲಜಿ ಸೈಂಟಿಸ್ಟ್ಗೂ ಅರ್ಥವಾಗಿಲ್ಲ, ಅದು ಸಾಧ್ಯನೂ ಇಲ್ಲ. ಹೀಗಿರುವಾಗ ಆ ರಾವಣ ಕೇಳ್ತಾನೆ, ಸೀತೆ ಸೋಲ್ವುದದು ಅಚ್ಚರಿಯೇ ನನಗೆ, ಅದೆಂತೋ ಗೂಢ ವೃತ್ತಿ, ಅದು ನಿನ್ನೊಳಗಡೆಗೆ ಇದೆ, ಅದಕ್ಕೆ ಉಕ್ತಿ ಅಷ್ಟೇ ನಾನು ಹೇಳು. ಅದೇನು ವಕ್ರ?
ಸೀತೆ ಸೋಲ್ವಳೆ ತಾಯಿ. ರಾಮನಂ ಗೆಲ್ವೆನ್ ದಿಟ. ಸೀತೆ ಸೋಲ್ವದಷ್ಟೇ ಅಲ್ಲ ಕಣೆಯ, ಆಲಿಂಗಿಸುವಳು, ಎತ್ತಿ ಎದೆಗೊತ್ತಿ ಮುತ್ತೊತ್ತುವಳು. ರಣದಿ ರಾಮನನ್ ಸೋಲಿಸು, ಪುನರ್ಜನ್ಮದವಳು ನೋಡು ತೋರಿಸುವೆ ನಿನಗೆ. ರಾಮ ನಿನಗೆ ಸೋಲ್ತಾನೆ, ನೋಡಿ ತೋರಿಸ್ತೀನಿ. ಸೀತೆ ಬರೇ ಒಲಿಯೋದಷ್ಟೇ ಅಲ್ಲ, ಎತ್ತಿ ಎದೆಗೊತ್ತಿ ಹಾಲು ಕುಡಿಸಿ ಮುತ್ತೊತ್ತಾಳೆ ನಿನಗೆ, ನೋಡು ಅಂತೇಳಿ ಪುನರ್ಭವವನ್ನು ಅವನಿಗೆ ಸ್ವಪ್ನಿಕ ಮನೋಮಯದಲ್ಲಿ ತೋರಿಸ್ಬಿಡ್ತಾಳೆ. ಅಲ್ಲಿ ಲವಕುಶರಾಗಿ ಕುಂಭಕರ್ಣ ರಾಮ ಹುಟ್ಟಿ ಈ ರಾಮನನ್ನು ಸೋಲಿಸ್ತಾಳೆ ಯುದ್ಧದಲ್ಲಿ. ಈ ಸೀತೆ ಈ ಇಬ್ಬರನ್ನು ಎತ್ತಿ ಮುದ್ದಾಡಿ ಎದೆಗೊತ್ತಿ ಸಂತೈಸ್ತಾಳೆ. ಅದನ್ನು ತೋರಿಸ್ಬಿಡ್ತಾಳೆ ರಾವಣನಿಗೆ. ಅದು ತಿರೋಹಿತ ಮಾದುದು ಆ ದರ್ಶನಂ, ಮಿಳ್ಮಿಳನೆ ನೋಡುತ್ತಿದ್ದ ಅಸುರನಿಗೆ. ಮುಂದೆ ಮೆರೆದೊತ್ತೊಂದು ದೇವ ವಿಗ್ರಹಂ ದೇವಾಲಯಂ, ಪೀಠಾಗ್ರದೋಳ್ ದೇವ ವಿಗ್ರಹ ಮಲ್ತು ನಿಂದುದೊಂದಶ್ವಂ. ಮಹದ್ಭೀಮತನು ತನ್ನ ಹಿಂಗಾಲ್ಗಳನ್ನೂರಿ ಮುಂಗಾಲ್ಗಳಂ ನೆಗಹಿಮೇಣ್. ನರ್ತಿಸುತ್ತೆ ನೆಲವನೊದೆದು ಕುರಪುಟ ಧ್ವನಿಗೆ, ಕೆನೆವ ಹೇಷಗ ದಶಗ್ರೀವಾಶು ಗದಗದಿಸುವಂತೆ. ಒಂದು ವಿಶೇಷವಾದ ಪ್ರತಿಮೆಯನ್ನು ಹೇಳ್ತಾರೆ ಕುವೆಂಪು ಅವರಲ್ಲಿ. ಅದೇನು ಅಂದರೆ, ಒಂದು ಅಶ್ವ ಎರಡು ಕಾಲಲ್ಲಿ ನಿಂತಿದೆ, ಎದುರುಗಡೆಗೆ ಪ್ರಾಣದ ಪ್ರವಾಹ ಹರಿತಾ ಇದೆ. ಏನನ್ನು ಸಂಕೇತಿಸ್ತದೆ ಅಂತ ಕೇಳಿದಾಗ ಅವರು ಹೇಳ್ತಾರೆ, ಅದು ಕಾಮದ ಯಾತ್ರೆ. ಅದು ಪ್ರೇಮವೇ ಕಾಮರೂಪದಲ್ಲಿ ನಮ್ಮ ಶರೀರವನ್ನು ನಡೆಸ್ತಾ ಇದೆ. ಕಾಮ ಪ್ರೇಮವಾಗುವವರೆಗೆ ದೇಹವನ್ನು ನಮಗೆ ದಾನವಾಗಿ ಕೊಡಲಾಗಿದೆ. ದೇಹದ ಮೂಲಕ ಕಾಮಿಸಿ ಆತ್ಮವನ್ನು ನಾವು ಪ್ರೇಮದ ರೂಪದಲ್ಲಿ ಪಡಿಬೇಕಾಗಿದೆ. ಸೊ ಯಾವ ಹೃದಯದಲ್ಲಿ ಕಾಮ ಪ್ರೇಮವಾಗುವುದಿಲ್ಲವೋ ಅಲ್ಲಿವರೆಗೂ ದೇಹದೊಳಗಡೆಗೆ ಇರುವ ಆತ್ಮದರ್ಶನ ಇಲ್ಲ. ಸೊ ಹಾಗಾಗಿ ಕಾಮದ ರೂಪದಲ್ಲಿ ಪ್ರೇಮವನ್ನು ವಿಕಾರಗೊಳಿಸಿ, ಅಂದರೆ ಅದನ್ನು ಬೇರೊಂದು ರೂಪದೊಳಗಡೆಗೆ ಈ ಜಗತ್ತಿನಲ್ಲಿ ಇಡಲಾಗಿದೆ. ಬರೀ ಮನುಷ್ಯನೊಳಗಡೆಗಲ್ಲ, ಸಕಲ ಜೀವರಿಗೆ ಕಾಮ ಅನ್ನುವಂಥದ್ದು ಮೊದಲ ತೃಷೆ, ಹಸಿವಿಗಿಂತಲೂ ಶಕ್ತಿಶಾಲಿಯಾದದ್ದು. ಹಾಗಾಗಿ ಒಬ್ಬ ಶರಣ ಹೇಳ್ತಾನೆ, ಹಸಿವಾದೊಡೆ ಉಂಬುವ ಚಿಂತೆ, ಉಂಬುವುದಾದರೆ ಉಡುವ ಚಿಂತೆ, ಉಡುವುದಾದರೆ ಹೆಂಡಿರ ಚಿಂತೆ, ಹೆಂಡಿರಾದರೆ ಮಕ್ಕಳ ಚಿಂತೆ. ಹಿಂಗೆ ಕಾಮ ಅನ್ನೋದು ನಮ್ಮನ್ನು ಮುಂದಕ್ಕೆ 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 ಬಿಡೋದಿಲ್ಲ, ಎಳ್ಕೊಂಡು ಹೋಗುತ್ತೆ. ಎಲ್ಲಿವರೆಗೆ ಅಂದರೆ ಪ್ರೇಮವಾಗುವವರೆಗೆ. ಕಾಮ ರೂಪಾಂತರವಾಗಿ ಪ್ರೇಮವಾಗುವವರೆಗೆ, ಆತ್ಮದರ್ಶನವಾಗುವವರೆಗೆ ಸಂಸಾರದೊಳಗಡೆ ನಮ್ಮನ್ನು ಇಟ್ಕೊಂಡೇ ನಡೆಸ್ಕೊಂಡೇ ಹೋಗ್ತಾ ಇರ್ತದೆ. ದೇಹನ ಕೊಡ್ತಾನೆ ಹೋಗುತ್ತೆ, ವಾಪಸ್ ತಗೊಳ್ತಾನೆ ಹೋಗುತ್ತೆ, ಕೊಡ್ತಾನೆ ಹೋಗುತ್ತೆ, ವಾಪಸ್ ತಗೊಳ್ತಾನೆ ಹೋಗುತ್ತೆ. ದೇಹಗಳು ಬಿದ್ದೋಗ್ತಾ ಇರ್ತವೆ. ಎಲ್ಲಿವರೆಗೆ? ಕಾಮ ಪ್ರೇಮವಾಗುವವರೆಗೆ, ಜೀವ ಶಿವವಾಗುವವರೆಗೆ ಜನ್ಮಾಂತರಗಳ ಪ್ರಾಪ್ತಿ ಇರ್ತದೆ. ಸೊ ಕರ್ಮಗಳಲ್ಲಿ ನಾವು ಅದನ್ನು ಆದಷ್ಟು ಬೇಗ ರೂಪಾಂತರಿಸ್ಕೊಳ್ಬೇಕಾಗತ್ತೆ. ಯಾವ ಕರ್ಮಗಳಲ್ಲಿ ತೊಡಗುತ್ತೀವಿ ಅದಕ್ಕನುಗುಣವಾಗಿ ದೇಹಗಳು ನಮಗೆ ಸಿಗ್ತಾ ಹೋಗ್ತವೆ. ಯಾವ ದೇಹಗಳು ಆ ಥರದ ಕರ್ಮಗಳು. ಸೊ ಹಾಗಾಗಿ ಕರ್ಮ ಮತ್ತು ಪುನರ್ಜನ್ಮ ಇವೆರಡು ಎರಡು ರೆಕ್ಕೆಗಳಿದ್ದಂಗೆ ಜೀವಾತ್ಮನಿಗೆ. ಯಾಕೆ? ಆತ್ಮವನ್ನು ಕಾಣಲಿಕ್ಕೆ ಅಂತೇಳಿ. ಅಂಥದ್ದೊಂದು ದರ್ಶನವನ್ನು ಕುವೆಂಪು ಅವರು ಇಲ್ಲಿ ನಮಗೆ ಕಟ್ಟಿಕೊಡ್ತಾರೆ. ಆ ದರ್ಶನ ಯಾತ್ರೆಯಂತೆ ಹರಿತಾ ಇದೆ.